ಒಳಗ ಇದನ್ನೇ ಹೇಳ್ತಾರೆ ಇಲ್ಲಿ ಅಪೂರ್ವತ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಹಿಂಗ ಇದ್ರ ಫಲ ಏನಪ್ಪ ಮತ್ತು ಇವು 6 ಲಿಂಗಗಳ ಫಲ ಏನು ಅನ್ನುವಂಥದ್ದನ್ನ ಮತ್ತೆ ನೋಡುವ ಮತ್ತೆ ವೃತ್ತಿ ಹೊರಗೆ ಹೋಗ್ತದ, ಅಲ್ಲೇ ಒಂದ್ ದಿವ್ಸ ಹೋಗ್ಬಿಡ್ತದ. ಇವತ್ತ 4 ನುಡಿಗಳನ್ನ ಉಳ್ಳಂತ ಈ 5 ನುಡಿಗಳ ಉಳ್ಳಂತ ಇದನ್ನ ಮುಗಿಸೋಣ. ಮತ್ತ ಕೊನೆಗೆ ಆದ್ರ ಇವು ಷಡ್ಲಿಂಗ ಪೂರ್ವಕವಾಗಿ 6 ಲಿಂಗಗಳನ್ನ ಅಭ್ಯಾಸ ಮಾಡೋಣ. ಈಗ ಮೊದಲು ನೆನಪಿಟ್ಕೊಳ್ಳೋಣ. ಅವು ಯಾವಪ್ಪ ಅಂದ್ರ 6: ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ ಮತ್ತು ಉಪಪತ್ತಿ ಅಂತೇಳಿ ಇವು 6 ಲಿಂಗಗಳ ಮುಖಾಂತರ ಶ್ರವಣ ಮಾಡಿದ್ರ ನಮಗೇನಾಗ್ತದ, ಅಪರೋಕ್ಷ ದೃಢ ಜ್ಞಾನ ಆಗ್ತದ ಅನ್ನುವಂಥದ್ದನ್ನ ತಿಳ್ಸಾಕ ಹಿಂಗ ಕ್ರಮವಾಗಿ ಹೇಳ್ಕೊತ ಹೋಗ್ತಾರ. ಇಲ್ಲಿ ನಮ್ಗೆ ಏನ ನಿರ್ಣಯ ಆಯ್ತಪ್ಪ ಅಂದ್ರ, ಉಪಕ್ರಮ ಷಡ್ಲಿಂಗ ಪೂರ್ವಕವಾಗಿ ವೇದಾಂತ ವಾಕ್ಯನ್ನು ಗುರುಮುಖದಿಂದ ಕೇಳುವುದಕ್ಕ ಶ್ರವಣ ಅಂತಾರ. ಯುಕ್ತಿ ಅನುಮಾನಗಳಿಂದ ಚಿಂತಿಸುವುದಕ್ಕ ಮನನ ಅಂತಾರ. ಅರ್ಥ ನಿಶ್ಚಯದಿಂದ ಸ್ವಸ್ವರೂಪಕಾರ ಏಕಾಗ್ರತೆ ಅಂದ್ರ ಸ್ವಸ್ವರೂಪ ಸಾಕ್ಷಾತ್ಕಾರ ಆಗೋದಕ್ಕ ಸ್ಥಿರ ಮಾಡೋದಕ್ಕೆ ಇದಕ್ಕೇನಂತಾರ, ನಿಧಿಧ್ಯಾಸನ ಅಂತಾರ ಅನ್ನುವಂಥದ್ದನ್ನ 3 ನಾವ್ ಇದನ್ನ ಇಷ್ಟೇ ಇವತ್ತ ಸ್ಮರಣ ಮಾಡ್ಕೊಂಡು ಹೋಗೋಣ. ಮುಂದ ಶರಣಾಗನಾಥ ಶಿಷ್ಯ ಗುರುವಿಗೆ ಏನ್ ಮಾಡ್ತಾನ ಅನ್ನುವಂಥದ್ದನ್ನ ಇಲ್ಲಿ ಶ್ರವಣ ಗುರುಗಳು ಶಿಷ್ಯನಿಗೆ ಹಿಂಗ ಅಭ್ಯಾಸ ಮಾಡಿಸ್ತಾರ. ಏನ್ ಮಾಡಿಸ್ತಾರ? ಶ್ರವಣ, ಮನನ, ನಿಧಿಧ್ಯಾಸನ ಎನಿಸುವ ತವಿರಳ ಪರತತ್ವ ವಿಷಯವ ಭವಬಂಧ ಒಳೆಯಲ ವರ ಶಿಷ್ಯರಿಂಗೆ ಗುರು ಸುವಿಚಾರ ಮುಖದಿಂದ ತಿಳಿಪುವುದು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇಲ್ಲಿ ಸುವಿಚಾರ ಮುಖದಿಂದ ಅಂದ್ರ ಆತ್ಮ ಮತ್ತು ಅನಾತ್ಮಗಳನ್ನ ಬೇರ್ಪಡಿಸಿ, ಆತ್ಮ ಒಂದಿದ್ ದೇಹರ ಒಂದೇ ಅದ. ಈ ದೇಹದೊಳಗ ಅನಾತ್ಮ ವಸ್ತುನ ಅದ, ಆತ್ಮನ ವಸ್ತು ಅದ. ಈ ಆತ್ಮಗ ನೆಲೆ ಉರ್ಬೇಕಾದ್ರೆ ಅನಾತ್ಮ ವಸ್ತುಗಳನ್ನ ಇಲ್ಲಿ ಬಳಸ್ಕೊಂಡಾನ. ಆದ್ರೂ ಇವ ಏನ್ ಮಾಡ್ಯಾನ, ಆತ್ಮನೇ ತಾನು ಬಳಸ್ಕೊಂಡು ಆತ್ಮನೇ ಇದ್ರು ತಾನು ಸ್ವಸ್ವರೂಪ ಭಗವಂತನಿದ್ರೂ ಕೂಡ ಅದನ್ನ ಮರೆತು ಅನಾತ್ಮ ವಸ್ತುಗಳಾದ ಈ ಜಡ ಶರೀರಾದಿಗಳ ವ್ಯವಹಾರಗಳು ಇವು ಏನ್ ಮಾಡ್ಯಾನ, ಇವೇ ಸತ್ಯ ಅಂತ ತಿಳ್ಕೊಂಡನಲ್ಲ. ಈ ಸತ್ಯವನ್ನ ಆತ್ಮ ಮತ್ತು ಅನಾತ್ಮಗಳನ್ನ ಬೇರ್ಪಡಿಸಿ ತಿಳಿಯುವುದಕ್ಕ, ವಿವೇಕದಿಂದ ತಿಳಿಯುವುದಕ್ಕ ಇಲ್ಲಿ ಏನ್ ಬೇಕಾಗ್ಯದ ಅಂದ್ರ, ಹಿಂಗ ತಿಳಿಸುವಂತ ಸುವಿಚಾರ ಗುರುಮುಖ ಅಂತ ಕೇಳಿದ್ರ ಅನಾತ್ಮ ವಸ್ತುಗಳೇ ಬೇರೆ ಅದಾವು, ಆತ್ಮ ವಸ್ತುಗಳೇ ಬೇರೆ ಅದಾವು. ಆತ್ಮ ವಸ್ತುಗಳು ಹೆಂಗದ ಅಂದ್ರೆ ಜಡ ಅದಾವು, ಅಸತ್ಯ, ಜಡ, ದುಃಖ, ನಿತ್ಯ, ಇವು ಅಖಂಡ, ಇವು ಹಿಂಗದಾವು, ಖಂಡ ಅದಾವು. ಆದ್ರ ಆತ್ಮನ ವಸ್ತು ಹೆಂಗದಾವು, ಒಂದೇ ದೇಹದಾಗ. ಇಲ್ಲಿ ಇದು ಸತ್ತು, ಚಿತ್ತು, ಆನಂದ, ನಿತ್ಯ, ಪರಿಪೂರ್ಣ ವಸ್ತು ಅದಾವು. ಆದ್ರೆ ಇವು ಸತ್ಯ ವಸ್ತುಗಳನ್ನ ಬಿಟ್ಟು ಅಸತ್ಯ ವಸ್ತುಗಳು, ಜಡ ವಸ್ತುಗಳು, ಅನಿತ್ಯ ವಸ್ತುಗಳಿಗೆ ನಾನು ಸತ್ಯ ಅಂತ ತಿಳ್ಕೊಂಡಿರಲ್ಲ. ಈ ಭ್ರಾಂತಿಯನ್ನ ಬಿಡಿಸಾಕ ಇಲ್ಲಿ ಅಭ್ಯಾಸ ಒಳ್ಳೆ ನೀ ನೋಡ ಆತ್ಮಸ್ವರೂಪನಿದೆ ಅಂತೇಳಿ ಒಳ್ಳೆ ಅಭ್ಯಾಸ ಮಾಡಿಸೋದಕ್ಕ ಶ್ರವಣ ಮಾಡಿದ್ದನ್ನ, ಮನನ ಮಾಡಿದ್ದನ್ನ, ನಿಧಿಧ್ಯಾಸನ ಅಲ್ಲದ ಭಾಗದೊಳಗೆ ತನ್ನ ಸ್ಥಿತಿಯೊಳಗೆ ಇಳಿದಕ್ಕ ಇದಕ್ಕೆ ಏನ್ ಮಾಡ್ಬೇಕಂದ್ರ ಅಭ್ಯಾಸ ಅನ್ನುವಂಥದ್ದನ್ನ ಹಿಂಗ ಷಡ್ಲಿಂಗ ಪೂರ್ವಕವಾಗಿ ಅಭ್ಯಾಸ ಮಾಡ್ರಿ ಅಂತ ಹೇಳಿ ಇಲ್ಲಿ ಏನ್ ಹೇಳೋರದಾರ, ಭವಬಂಧ ಒಳೆಯೋದು ಹಿಂಗ ಸರಿಯಾಗಿ ನೀನು ಷಡ್ಲಿಂಗ ಪೂರ್ವಕ ಗುರುಮುಖಾಂತರ ಅಭ್ಯಾಸ ಮಾಡಿದೆ ಅಂದ್ರ ನಿನಗೆ ಏನಾಕದ, ಈ ಸಂಸಾರ ಏನಾಕದ ನಿವೃತ್ತಿ ಆಗ್ತದ. ಈ ಅವಿರಳ ಇಲ್ಲಿ ಶ್ರವಣ, ಮರಣ, ನಿಧಿಧ್ಯಾಸನ ಎನಿಸುವ ತವಿರಳ ಅಂದ್ರ ಅವಿರಳ ಪರಿಪೂರ್ಣವಾದ ಈ ಪರತತ್ವ ತಿಳಿಯುವುದರಿಂದ ಆ ಪರಬ್ರಹ್ಮ ವಿಷಯವನ್ನ ಆ ಯಾವುದಂದ್ರ ಇದೇ ದೇಹದೊಳಗ ಎರಡನ್ನು ಇದ್ದು ಇದು ಯಾವುದು ಸತ್ಯ, ಯಾವುದರಿಂದ ಕಾರ್ಯ ನಡೆದಂತ ತಿಳಿದು ನಾನು ಆತ್ಮನಿದ್ದೀನಿ ಅನ್ನುವಂಥದ್ದನ್ನ ಒಳ್ಳೆ ಶ್ರವಣ ಮಾಡುವುದರಿಂದ ಇಲ್ಲಿ ಏನಾಗ್ತದ, ಈ ಅಲ್ಲದ ಭಾಗಗಳ ಅನ್ನು ಬೇರ್ಪಡಿಸಿ ಆತ್ಮನ ವಿಚಾರಗಳನ್ನ ಗಟ್ಟಿ ಮಾಡಕ ಸತತ ಅಭ್ಯಾಸ ಮಾಡಬೇಕು ಅನ್ನುವಂಥದ್ದನ್ನ ಇಲ್ಲಿ ಶ್ರವಣ ಮಾಡಬೇಕು ಅನ್ನುವಂಥದ್ದು ತಿಳಿಸ್ಕೋತ ಬಂದಾರ. ಇಲ್ಲಿ ಗುರುಗಳು ಪರಮ ಶಿಷ್ಯರನ್ನು ಕುರಿತು ಈ ಪರಬ್ರಹ್ಮ ವಿಷಯವು ಕರತಳ ಮಲಕದಂತೆ ಅಂದ್ರ ಕರತಳ ಮಲಕದಂತೆ ಅಂತ ಇಲ್ಲಿ ಯಾಕೆ ಬಳಸ್ಯಾರಂದ್ರ, ನಮಗ ಕೈಯಾಗಿರುವಂತ ಒಂದ್ ಯಾವುದೇ ಹಣ್ಣಿಗೆ ಮತ್ತೊಂದ್ ಏನ್ರಿ ಬೇಕಂದ್ರೆ ಇದು ಅಪರೋಕ್ಷ ನಮ್ಗೆ ತೋರ್ತದ, ಕೈಯಾಗಿ ಪ್ರತ್ಯಕ್ಷ ಅದಿದು ಕೈಯಾಗಿದ್ದದಕ್ಕ. ಹಂಗ ಆತ್ಮನ ನಮ್ಗ ಕರತಳ ಅಂದ್ರೆ ನಮ್ಗ ಅಪರೋಕ್ಷ ಜ್ಞಾನ ಆಗುವಂಗ ಸತತ ಅಭ್ಯಾಸ ಮಾಡ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ಶ್ರವಣ ಮಾಡಿದ್ದು, ಮನನ ಮಾಡಿದ್ದು
ಮತ್ತು ನಿಧಿಧ್ಯಾಸನದೊಳಗ ತಿಳಿಯುತನೂ ಕೂಡ ನಾವೇನ್ ಮಾಡಬೇಕು, ಅಭ್ಯಾಸ ಮಾಡ್ಬೇಕು ಅನ್ನುವಂಥದ್ದನ್ನ ಈ ನುಡಿಯೊಳಗೆ ಹೇಳ್ತಾರ. ಗುರುಗಳು ಪರಮ ಶಿಷ್ಯರನ್ನು ಕುರಿತು ಈ ಪರಬ್ರಹ್ಮ ಶಿವೆಯನ್ನು ಕರತಲಾಮಗದಂತೆ ಆಗುವಂತೆ ಅಪರೋಕ್ಷ ಆಗುವ ಹಾಗೆ ವಿವೇಕದಿಂದ ಶ್ರವಣಾದಿಗಳನ್ನ ಗುರು ಅಭ್ಯಾಸ ಮಾಡಿಸಬೇಕು. ಶ್ರವಣಾದಿಗಳನ್ನ ಷಡ್ಲಿಂಗ ಪೂರ್ವಕವಾದ ಗುರುಗಳು ಆ ಶಿಷ್ಯರಿಗೆ ಅಭ್ಯಾಸ ಮಾಡಿಸಬೇಕು ಅನ್ನುವಂಥದ್ದನ್ನ ಇಲ್ಲಿ ಕರತಲಾಮಲದಂತೆ ಅಂತ ಇಲ್ಲಿ ಶಬ್ದ ಬಳಸ್ಕೊಂಡು ಬಂದಾರ. ಹಂಗ ಅಪರೋಕ್ಷ ನಮ್ಮ ಕೈಯಾಗ ಪ್ರತ್ಯಕ್ಷ ನೆಲ್ಲಿಕಾಯಿ ಅಂಗೈಯಲ್ಲಿ ನೆಲ್ಲಿಕಾಯಿ ಅಂತೇಳಿ ಅಷ್ಟು ಸುಲಭವಾದಂತ ಈ ಆತ್ಮಜ್ಞಾನವನ್ನ ಪ್ರತ್ಯಕ್ಷ ಅಪರೋಕ್ಷ ಜ್ಞಾನ ಮಾಡ್ಕೊಳಕ ಬರ್ತದ. ಆ ಗುರು ಮಾತ್ರ ಹಿಂಗ ಷಡ್ಲಿಂಗ ಪೂರ್ವಕವಾಗಿ ಶಿಷ್ಯರಿಗೆ ಹಿಂಗ ಜ್ಞಾನ ಆತ್ಮ ಅನಾತ್ಮಗಳನ್ನ ಬೇರ್ಪಡಿಸಿ ವಿವೇಕದಿಂದ ಆತ್ಮನ ವ್ಯವಹಾರಗಳ ಬ್ಯಾರೆ ಇದಾವು, ಅನಾತ್ಮದ ವಸ್ತುಗಳನ್ನ ಬ್ಯಾರೆ ಅದಾವು ಅನ್ನುವಂಥದ್ದನ್ನ ಶ್ರವಣದೊಳಗ ಅವಾಗ ಗಟ್ಟಿಗೊಳಿಸಿ ನಮಗ ತಿಳಿಯುವಂಗ ಮಾಡುವಾಗ, ನೀನು ನಿಜವಾಗಿ ಏನದಿನ ಆತ್ಮನೇ ಇದೀನಿ, ನನಗ ಮರುವಾಗ್ಯದ, ನಾನು ಹೆಂಗದಂದ್ರ ಸಾಕಷ್ಟು ದೃಷ್ಟಾಂತ ಕೊಟ್ಟಿವಿ, ಅಜ್ಞಾನದೊಳಗೆ ದೃಷ್ಟಾಂತರಾಗಲಿ ಕೊಟ್ಟಿವಿ. ಪ್ರತ್ಯಕ್ಷವಾಗಿ ನಮಗ ನೀರ ಎಲ್ಲಿ ಹುಟ್ಟ್ಯದ ಅಂದ್ರ ಒಂದು ಕಪ್ಪಿ ಜೊಂಡ ನೀರೊಳಗೆ ಹುಟ್ಟ್ಯದ, ನೀರೊಳಗೆ ಬೆಳೆದದ, ನೀರಿನ ಆಶ್ರಯದೊಳಗೆ ಅದ, ನೀರಿನ ಆಶ್ರಯದೊಳಗಿದ್ದು ನೀರನ್ನೇ ಕಾಣ್ಕೊಳ್ಳಾರಂಗ ಮುಚ್ಚಿ ಹಾಕ್ಯದ. ನೋಡಿ ಎಷ್ಟು ಅದ್ಭುತ ಅದ. ಇಷ್ಟು ಕೇಳ ಮುಂದ ಅದನ್ನ ಏನಾಕ್ಕದ ನಮಗ್ ತಿಳಿದಂಗ ಅಕ್ಕದ. ಅವು ನೀರು ನಾವು ಹೋಗಿ ಹೊಡೆದಾಗ ಆ ಕಪ್ಪಿ ಜೊಂಡ ತಗೊಂಡ್ ನೀರ್ ಕುಡಿಯ ಮುಂದ ಮಗ್ಲು ಹೋದಂಗ ಅಕ್ಕದ, ತಿಳಿದಂಗ ಕೇಳ ಮುಂದೆ ಇಟ್ಟು ತಿಳಿದಂಗ ಅಕ್ಕದ. ಮತ್ ಬಿಟ್ಟುಗಳ ಅದೇ ಆಕಾರ ಆಗ್ಬಿಡ್ತದ. ಅದೇ ಅನಾತ್ಮ ವಸ್ತುಗಳೇ ಸತ್ಯ. ಅದು ಯಾವ್ದು ಕಪ್ಪಿ ಜೊಂಡಿ ಹೆಂಗ ಅದು ಮುಚ್ಚಿ ಹಾಕಿ ಬಿಡ್ತದ, ಹಿಂಗ ಅನಿತ್ಯ ವಸ್ತುಗಳನ್ನೇ ನಮಗ ಸತ್ಯ ಅಂತ ಮುಚ್ಚಿ ಹಾಕ್ಯದ. ಇದು ಅಜ್ಞಾನ ಎಲ್ಲಿ ಯಾರ ಆಶ್ರಯದೊಳಗೆ ಬೆಳೆದದ? ತನ್ನ ಆಶ್ರಯದೊಳಗೆ ಬೆಳೆದದ. ಆ ನೀರಿನೊಳಗನೆ ಅದು ಹುಟ್ಟ್ಯದ, ನೀರಿನೊಳಗೆ ಬೆಳೆದದ, ನೀರಿನ ಆಶ್ರಯದೊಳಗೆ ಮುಚ್ಚಿ ಹಾಕ್ಯದ. ಆದ್ರ ಅಜ್ಞಾನಕ್ಕೆ ಒಂದು ದಿವಸ ನಾವು ಕಪ್ಪಿ ಜೊಂಡನ ಎತ್ತಿ ಹೊರಗೆ ಹೋಗ್ದೇವ ಅಂದ್ರ ಅದಕ್ಕ ಅಸ್ತಿತ್ವನೇ ಇಲ್ಲ, ಅದು ಬೆಳೆಯಂಗಿಲ್ಲ, ಅದು ಏನಾಗ್ತದ ಅಲ್ಲೇ ಸತ್ತು ಹೋಗ್ತದ. ಅಂತ ಅಜ್ಞಾನ ನಮಗ್ ಏನ್ ಮಾಡಿದಂದ್ರ ನನ್ನೊಳಗೆ ಇದ್ದು ನನ್ನನ್ನೇ ತಿಳಿಗೊಳ್ಳಾರ್ದಂಗ ಏನು ಮುಚ್ಚಿ ಹಾಕಿದಲ್ಲ. ಈ ಮುಚ್ಚಿ ಹಾಕಿದನ್ನ ಇದನ್ನ ಏನ ತಿಳಿದೇವಪ್ಪ ಅಂದ್ರ ಅದ ಏನಾಗ್ತದ, ನನ್ನ ಆಶ್ರಯದೊಳಗಿದ್ದು ನನ್ನೇ ತಿಳಿಗೊಳ್ಳ ಮಾಡಿದ ಅಂತೇಳಿ ಅದನ್ನ ಕಿತ್ತಿ ಹೊರಗೆ ಹೋಗಂದ್ರ ಹೆಂಗ ನಮ್ಗ ನೀರ್ ಸ್ಪಷ್ಟ ಕಾಣ್ತದ, ಹೆಂಗ ನನ್ನ ಆತ್ಮ ಸ್ವರೂಪ ಸ್ಥಿತಿ ಹಿಂಗ ಆಯ್ತು ಅಂದ್ರ ಅವ ಎಷ್ಟ ಆನಂದ ಆಗ್ತಾನ ಅನ್ನುವಂಥದ್ದನ್ನ ತನಗ ಮುಂದೆ ಏನಾಗ್ತದ, ಈ ಭವಬಂಧನವೇ ಇಲ್ಲಾರ್ದಂಗ ಆಗ್ತದ ಅನ್ನುವಂಥದ್ದನ್ನ ಹಿಂಗ ಬೇರ್ಪಡಿಸಿ ವಿವೇಕದಿಂದ ಶ್ರವಣದಿಂದ ಹಿಂಗ ತನ್ನ ಸ್ವರೂಪ ಜ್ಞಾನವನ್ನು ಮಾಡಿಕೊಂಡು ಮುಕ್ತನಾಲಕ ಬರ್ತದ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟ ಹೇಳ್ಕೊತ ಬಂದದ ಪರಮಾನುಭೂತಿ. ಈ ನಂತರ ಎರಡನೆಯ ನುಡಿಯೊಳಗೆ ಏನ್ ಹೇಳ್ತಾರ, ಅಧ್ಯಾತ್ಮ ತತ್ವ ಅನುಭವಕ್ಕೆ ಬರುವಾಗೆ ಅಧ್ಯಾತ್ಮ ತತ್ವವನ್ನ ನಮ್ಗ ಪ್ರತ್ಯಕ್ಷ ಆಗ್ಬೇಕಲ್ಲ, ಅನುಭವಕ್ಕೆ ಬರ್ಬೇಕಲ್ಲ. ಅನುಭವ ಬರ್ಲಾರಿ ಸುಮ್ ಕೇಳ್ದೇವಿ ಕಿವಿಲೆ ಬಿಟ್ಟೇವಿ. ಕೇಳ್ತಾರ ಎಷ್ಟೋ ಮಂದಿ, ಅದನ್ನ ಮನನಕ್ಕೆ ಹೋಗುದಿಲ್ಲ. ಕೇಳ್ತಾರ ಎಷ್ಟೋ ಮಂದಿ, ಆ ನಿಧಿಧ್ಯಾಸ ಸ್ಥಿತಿ ಬ್ಯಾಡಾಗ್ಯದ. ನಿಧಿಧ್ಯಾಸನೊಳಗಿದ್ರ ನಮ್ಗಿನ್ನ ಸಂಸಾರ ಹೆಂಗ, ಇನ್ನ ಇದು ಹೆಂಗ ಅನ್ನೋ ಅನಂತ ವಾಸನೆಗಳದಾವ. ಇವು ಅಜ್ಞಾನದೊಳಗ ಅಜ್ಞಾನ ಒಪ್ಕೊಂಡಿವಲ್ಲ, ಅದು ಬಹಳ ಬೆಳೆದು ಬಿಟ್ಟದ ಅಜ್ಞಾನ. ಹಿಂಗಾಗಿ ನಮ್ಗೆ ಏನಾಗ್ಯದಪ್ಪ ಅಂದ್ರ ನಿಧಿಧ್ಯಾಸನ ಕೋಲಕ್ ನಾವು ಬಿಡೋಡಲಿವಿ. ಅದನ್ನ ಗುರು ಹಿಂಗ ಅದನ್ನ ತಿಳಿಸಿ ಹಿಂಗ ಬೇರ್ಪಡಿಸಿ ಎಲ್ಲಿತಾನ ಈ ನಿನಗೆ ನಿಶ್ಚಯ ಆಗುತ್ತಾನ ಕೇಳ್ಬೇಕು, ಮತ್ತೆ ನೀ ಎಲ್ತಾನ ಕೇಳ್ಬೇಕು. ನಿಶ್ಚಯ ಆಗಿಂದನು ಕೂಡ ನೀವ್ ನಿಶ್ಚಯ ಆಯ್ತು ಜ್ಞಾನ ಆಯ್ತು ಅಂದ್ರೆ ಬಿಡುದಲ್ಲ, ಅದನ್ನ ಆನಂದ ಪಡ್ಬೇಕಾದ್ರಾಗಿದ್ದು. ಅದು ಆನಂದ ತನ್ನ ಸ್ವರೂಪ ಅದಲ್ಲ, ಆ ಸ್ವರೂಪವನ್ನ ಆನಂದ ಪಡಿಸಾಕ ಗುರು ಇದನ್ನ ಏನ್ ಮಾಡ್ತಾನ ಅಂದ್ರೆ ಅಪರೋಕ್ಷ ಜ್ಞಾನ ಮಾಡಿ ಕೊಡ್ತಾನ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶದ. ಅಧ್ಯಾತ್ಮ ತತ್ವವು ಅನುಭವಕ್ಕೆ ಬರುವಾಗೆ ಅನುಭವಕ್ಕೆ ಬರುತ್ತಾನ ಗುರುಮುಖದಿಂದ ಶ್ರವಣ ಮಾಡ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ಎರಡನೇ ನುಡಿಯೊಳಗೆ ಹೇಳ್ತಾರ. ಪರಮ ಭಕ್ತಿಯೊಳ ಅಧ್ಯಾತ್ಮವ ತನ್ನ ಅನುಭವ ಕರಮೆನಿಪಂತೆ ಕರತರ ನೆನಪುವಂತೆ ಸದ್ಗುರುವಿನಿಂದೆ ನಿರುತವೆನ್ನಲು ಕೇಳುವ ವರಗುಣವದು ತಾನೇ ತರುಣಿ ಸುಶ್ರವಣ ಎಂದೆನಿಪುವುದು ಅನ್ನುವಂಥದ್ದನ್ನ ಕೇಳ್ಕೊತ ಬಂದಾರ. ಇಲ್ಲಿ ಎರಡನೇ ನುಡಿ ಒಳಗ ಅಂದ್ರೆ ಇಲ್ಲಿ ತರುಣಿ ಅಂದ್ರೆ ಈ ಪ್ರೌಢಾವಸ್ಥೆ, ತಾನು ಅಂದ್ರೆ ಸುಶ್ರವಣವೆಂದೆನಿಪುವುದು ಅಂದ್ರೆ ಒಳ್ಳೆ ಶ್ರವಣದಿಂದ ಹೇಳಿಸಿಕೊಳ್ಳುದು, ಒಳ್ಳೆ ಶ್ರವಣದಿಂದ ಕೇಳುದು, ಲಕ್ಷ್ಯ ಕೊಟ್ಟು ಕೇಳುದು. ಅಂತ ಶ್ರೇಷ್ಠವಾದ ಗುಣವುಳ್ಳ ತರುಣಿಯೇ ಈ ಮೈತ್ರಿ ಕೇಳು ಅಂತ ಹೇಳ್ಕೊತ ಬಂದಾರ. ಇಲ್ಲಿ ಪರಮ ಅಂದ್ರೇನು, ಅತ್ಯಧಿಕ ಉಳ್ಳವಾದ ಭಕ್ತಿ ಉಳ್ಳ ಮೈತ್ರಿಯೇ ಪ್ರೀತಿಯಿಂದ ಅಧ್ಯಾತ್ಮವನ್ನು ಪರಬ್ರಹ್ಮ ಭಿನ್ನ ಪ್ರತ್ಯೇಕ ಆತ್ಮ ಹೆಂಗದನ, ಆತ್ಮ ಈ ದೇಹದೊಳಗ ಪ್ರತ್ಯೇಕವಾಗಿ ಅದನ,
ಅವ ಯಾವುದಕ್ಕೂ ಲೇಪನ ಆಗಿಲ್ಲ ಅಂತೇಳಿ ನಾವು ಸಾಕಷ್ಟು ವಚನಕಾರ ಹೇಳ್ಕೊತ ಬಂದೆ, ನಾವು ಹೇಳ್ಕೊತ ಬಂದೇವೆ. ಒಡಲೊಳಗಿದ್ದು ಒಡಲಿಂಗಾಧಾರವಾಗಿ ಒಡಲು ಸೊಂಕದೆ ಒಡಲು ಬೆಳಗುವ ಪರಿಯ ನೋಡ ಪರಮಾತ್ಮ ಆತ್ಮ ಹೆಂಗದನ, ಒಡಲೊಳಗಿದ್ದು ಅವನಿಂದನೇ ಇದು ಬೆಳಗ್ತದ ಮತ್ತು ಒಡಲಿಗರ ಲೇಪನ ಆಗಿಲ್ಲ ಅಂತ ಪ್ರತ್ಯೇಕ ಆತ್ಮನನ್ನ ಅವ ಹೆಂಗದನ, ಪ್ರತ್ಯೇಕವಾಗಿದಾನ. ಒಡಲು ಸೊಂಕದೆ ಒಡಲರೆ ಬೆಳಗ್ತಾನ. ಏನ ಆ ಪರಮಾತ್ಮ ಅಂದ್ರೆ ಒಳಗಿರುವಂತ ಆತ್ಮನ ನಾವ್ ಇಂಥದ್ದು ತಿಳಿಲಾರೆ ವ್ಯರ್ಥ ಜೀವನ ಹಾಳು ಮಾಡ್ಕೊಂಡಿವಲ್ಲ. ಒಡಲೊಳಗಿದ್ದು ಒಡಲಿಂಗ ಆಧಾರವಾಗಿ ಮತ್ತು ಒಡಲರ ಸೊಂಕೊಂಡಿಲ್ಲ ಮತ್ತು ಒಡಲರ ಅವ ಇಲ್ಲದೆ ಬೆಳಗುವುದಿಲ್ಲ, ಅವನಿಂದನೇ ಒಡಲು ಬೆಳಗ್ತದ. ಇಂಥ ಆತ್ಮನನ್ನ ನಾವು ತಿಳಿಲಾರೆ ನಾನು ಹೆಂಗೋ ಇದನ್ನ ಅಜ್ಞಾನದೊಳಗೆ ಕಾಲ ಕಳೆಯಲ್ಲ ಅನ್ನುವಂಥದ್ದನ್ನ ಗುರು ಹಿಂಗ ಅಜ್ಞಾನದ ಕಾಲ ಕಳೆಬೇಡ, ಹಿಂಗ ಶ್ರವಣ ಸಡ್ಲಿಂಗ ಪೂರ್ವಕವಾಗಿ ಗುರುಮುಖದಿಂದ ಅಭ್ಯಾಸ ಮಾಡಿದೆ ಅಂದ್ರ ನಿನಗ ಆ ಪ್ರತ್ಯೇಕ ಆತ್ಮನ ಅಪರೋಕ್ಷ ಜ್ಞಾನ ಆಗ್ತದ, ಸಾಕ್ಷಾತ್ಕಾರ ಆಗ್ತದ ಅನ್ನುವಂಥದ್ದನ್ನ ತಿಳ್ಸಾಕ ಬಹಳ ಅಚ್ಚುಕಟ್ಟಾಗಿ ಪರಮಾನುಭವದೆ ನಮಗ್ ತಿಳಿಸ್ಕೋತ ಬಂದದ. ಇಲ್ಲಿ ನಮ್ಗೆ ಏನ್ ಅನುಭವಕ್ಕೆ ಬರ್ತಂದ್ರ, ಪರಮ ಅಂದ್ರ ಅತ್ಯಧಿಕವಾದ ಪ್ರೀತಿಯಿಂದ ಅಧ್ಯಾತ್ಮ ಅಂದ್ರೆ ಪರಬ್ರಹ್ಮ ಅಭಿನ್ನ ಪ್ರತ್ಯೇಕಾತ್ಮ ಸ್ವರೂಪವನ್ನು ತನ್ನ ಅನುಭವಕ್ಕೆ ಬರುವಂಗ ಕರಮೆನಿಪಂತೆ ಅಂದ್ರ ತನ್ನ ಅನುಭವಕ್ಕೆ ಬರುವ ಹಾಗೆ ಸದ್ಗುರುವಿನಿಂದ ಅಂದ್ರೆ ಉಪದೇಶಕರಿಂದ ಅಂದ್ರೆ ಉಪದೇಶ ಹೇಳುವರಿಂದ ನೀನು ಕರಮೆನಿಪಂತೆ ಅಂದ್ರೆ ತನ್ನ ಅನುಭವಕ್ಕೆ ಬರುವಂಗೆ ಕೇಳುವಾಗ ಕೇಳು, ಆಲಿಸು. ಅದನ್ನ ಹೆಂಗ ಮೈತ್ರಿ ನೀನು ಹೆಂಗ ಆಲಿಸಿದನ, ಒಂದು ಒಳ್ಳೆ ಗುಣಗಳನ್ನ ಇಟ್ಟುಕೊಂಡು ನಾನು ತಿಳ್ಕೊಂಡೇ ತೀರ್ತೀನಂತ ಒಂದು ಗುರುವಿನಲ್ಲಿ ಶ್ರದ್ಧಾ ನಂಬಿಗಿಟ್ಟು ಹಿಂಗೆ ಕೇಳಿದೆ ಅಂದ್ರ, ಹಿಂಗ ಶ್ರವಣ ಮಾಡಿದೆ ಅಂದ್ರ ನಿನಗ ಅಪರೋಕ್ಷ ಜ್ಞಾನ ಆಗ್ತದ. ಅದು ಷಡ್ಲಿಂಗ ಪೂರ್ವಕವಾಗಿ ಗುರುಮುಖದಿಂದ ಅಭ್ಯಾಸ ಮಾಡೋ ಮೈತ್ರಿ ಅನ್ನುವಂಥದ್ದ ನೀನ್ ಹೇಳ್ಕೊತ ಬಂದಾರ. ನಿನಗೆ ಏನ್ ಅನುಭವಕ್ಕೆ ಬರ್ತದ, ನಾವ್ ಬರೀ ಹೊರಗಿನ ಮಾತುಗಳು ಬಾಳ ಆಗಬಾರ್ದು. ಇಲ್ಲಿ ನಮ್ಗೆ ಏನ್ ನಿಶ್ಚಯ ಆಗ್ಬೇಕಲ್ಲ, ಜಜ್ಮೆಂಟ್ ಆಗ್ಬೇಕು. ಒಡಲಿಗಿದ್ದಂತ ಪ್ರತ್ಯೇಕವಾದ ಭಿನ್ನ ಆತ್ಮ ನೀನ್ ಏನಿದೆಯಲ್ಲ, ಆತ್ಮನ ನನ್ನ ಬಿಟ್ಟು ದೇಹಾದಿದು ಪ್ರತ್ಯೇಕದ ಈ ಜಗತ್ತೇ ಅನ್ನೋದು ಏನೈತಲ್ಲ, ನಾನು ಆತ್ಮನೇ ನಾನದೀನಿ. ಆ ಬ್ರಹ್ಮಮಯವಾದ ಜಗತ್ತದ, ಇದು ತೋರುವಂತ ನಾಮರೂಪಾತ್ಮಕ ಜಗತ್ತು ಮಿಥ್ಯ ಅದ. ನಿನಗೇನಾಗ್ತದ, ಇದು ಅನುಭವಕ್ಕೆ ಬರ್ತದ, ಸಾಕ್ಷಾತ್ಕಾರ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸೋರದಾರ. ಇಲ್ಲಿ ಇಷ್ಟು ಒಂದು ಗುರು ಮುಖಾಂತರ ಗುರು ಹಿಂಗ ಅವರ ಅಧಿಕಾರಿ ಅನುಗುಣವಾಗಿ ಅವ್ರಿಗೆ ಹಿಂಗ ತಿಳಿಸ್ಕೋತ ಬಂದೆ ಅಂದ್ರ ತಿಳಿತೋಯ್ತದ ಅನ್ನುವಂಥದ್ದನ್ನ ಷಡ್ಲಿಂಗ ಪೂರ್ವಕವಾಗಿ ಅಭ್ಯಾಸ ಮಾಡಕ್ ಹಚ್ಚು. ಅವರು ಅಭ್ಯಾಸ ಮಾಡಿದ್ರ ಅವ್ರಿಗೆ ಇಂತ ಅಪರೋಕ್ಷ ಜ್ಞಾನ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಇಲ್ಲಿ 5 ನುಡಿಗಳದಾವ, ಇದನ್ನೊಂದೊಂದು ಮುಗಿಸ್ಕೊಂಡು ಹೋಗ್ರಿ. ನಮಗಿನ್ನ ದಿನ ಬಾಳಿಲ್ಲ, ಇನ್ನ ಕೆಲವೇ ಜನವರಿ ಒಳಗ ಇದೊಂದು ಜನವರಿ ಒಳಗ 18ನೇ ತಾರೀಕಿಗೆ ಇದನ್ನ ಮುಗಿಸ್ಬೇಕು ಅನ್ನುವಂಥದ್ದು ಏನೋ ಸಂಕಲ್ಪ ಇಟ್ಕೊಂಡಿವಿ. ನಾಳೆ ಚರ್ಚೆ ಮಾಡಿ ಇದನ್ನ ನಿರ್ಣಯ ಮಾಡಮ್ಮ. ಅದಕ್ಕೆ ದೌಡು ಮುಗಿಸ್ಬೇಕಾಗ್ಯದ. ಅದಕ್ಕೆ 4 ನುಡಿಗಳನ್ನ 5 ನುಡಿ ಅದಾವ, 5 ನುಡಿ ಮುಗಿಸ್ಬಿಡಮ ಅನ್ನುವಂಥದ್ದನ್ನ ತಿಳಿಸಿ ಶ್ರವಣ ಮನನದ ಸ್ವರೂಪನ ಹೇಳ್ತಾರ. ಮನನ ಏನ್ ಹೇಳ್ತಾರ ಅಂದ್ರ 3ನೇ ನುಡಿಯೊಳಗ ಅನುಭವ ಗೋಚರವೆನಿಸುವ ಶ್ರವಣವ ಅನುಮಾನ ಯುಕ್ತಿಗಳನ್ನೊಡಗೂಡಿ ಅನುದಿನವೆರಡ ಅರಿಯದೆ ಚಿಂತಿಪುದು ತಾನೇ ಮನನವೆನಿಪುದು ಮಾನಿನಿ ರಣ್ಯ ಎನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇಲ್ಲಿ ಮಾನಿನಿ ಅರಣ್ಯ ಅಂದ್ರೆ ಈ ಸ್ತ್ರೀಯಳೆ, ಈ ಶ್ರೇಷ್ಠಳೆ, ಅನುಭವ ಗೋಚರವೆನಿಸುವ ತನಗ ಅನುಭವ ಬರುವ ಹಾಗೆ ತಿಳಿದ ವಿಷಯವಾದ ಶ್ರವಣವನ್ನ ಕೇಳಿದ ಅರ್ಥವನ್ನ ಅನುಮಾನಗಳಿಲ್ಲದೆ ಅದನ್ನ ಮನನ ಮಾಡು. ಇದು ಹಿಂಗ್ ಹೇಳಿದ್ರು, ಅನಾತ್ಮ ವಸ್ತುಗಳನ್ನ ಹಿಂಗ್ ಹೇಳಿದ್ರು, ಆತ್ಮನ ವಸ್ತುಗಳ ಹೇಳಿದ್ರು. ನಾನ್ ಯಾವುದು ಆತ್ಮ ನಾನದಿನೋ, ಈ ದೇಹ ಅನಾತ್ಮ ನಾನದಿನೋ, ಈ ದೇಹವೇ ನಾನು ಅಂತದ ಜಗತ್ತೇ, ಈ ದೇಹವೋ ನಾನದಿನೋ. ಗುರುನಾಥ್ ಏನ್ ಹೇಳ್ತಾನೆ ಇಲ್ಲಿ, ನೀ ದೇಹ ನೀನಲ್ಲಪ್ಪ, ಆತ್ಮನೇ ನೀನದಿ. ನಿನ್ನ ಆಶ್ರಯದೊಳಗೆ ಈ ಶರೀರ ನೀನಾಗುವುದಿಲ್ಲ, ನೀನ್ ಆತ್ಮನೇ ನೀನೆ ಅಂತ ಗುರು ಹೇಳ್ತಾನ. ಇಲ್ಲಿ ಹಿಂಗ ನೀ ಅನುಮಾನಗಳಿಂದ ವಿಚಾರ ಮಾಡಿ ಶ್ರವಣ ಮಾಡಿ ಅಂದ್ರ ಅಲ್ಲದ ಭಾಗಗಳನ್ನ ಬೇರ್ಪಡಿಸಿ ಮನನದೊಳಗ ನಾನು ಅನಾತ್ಮ ವಸ್ತು ಅಲ್ಲ, ನಾ ಆತ್ಮನೇ ಅದೀನಿ ಅನ್ನುವಂಥದ್ದನ್ನ ಹಿಂಗ ಮನನ ಮಾಡಿದೆ ಅಂದ್ರ ಅವಾಗ ಇದನ್ನ ಕೇಳಿದ್ದನ್ನ ವಿಚಾರ ಮಾಡಿದ್ದನ್ನ ಎಲ್ಲವೂ ಬಿಟ್ಟು ತನ್ನ ಸ್ವರೂಪ ಸ್ಥಿತಿ ಒಳಗೆ ಇರುವುದಕ್ಕ ನಿಧಿಧ್ಯಾಸನ, ಅದುವೇ ಸಾಕ್ಷಾತ್ಕಾರ ಅನ್ನುವಂಥದ್ದನ್ನ ಇಲ್ಲಿ ಒತ್ತು ಕೊಟ್ಟು ಹೇಳ್ಕೊತ ಹೋಗ್ತಾರ. ಇಲ್ಲಿ ತಾನು ಗುರುಗಳ ಮುಖದಿಂದ ಯಾವ ಅರ್ಥವನ್ನು ಕೇಳಿರುವನೋ ಅವನು ದೃಢವಾಗುವುದಕ್ಕಾಗಿ ಅನುಮಾನ ಮತ್ತು ಯುಕ್ತಿ ಇವುಗಳಿಂದ ಪುನಃ ಚಿಂತನವನ್ನು ಮಾಡುವುದಕ್ಕ ಇದಕ್ಕೆ ಏನಂತಾರ ಮನನ ಅನ್ನುವಂಥದ್ದನ್ನ
ಲಕ್ಷಣಗ ತಿಳ್ಕೊತ ಬಂದಾರ ನೋಡ್ರಿ. ಇದು ಎಷ್ಟು ಚಂದ ಹೇಳ್ಯಾರ. ಗುರುಗಳ ಮುಖದಿಂದ ಯಾವ ಅರ್ಥವನ್ನು ಕೇಳಿರುವನು ಅದನ್ನ ದೃಢವಾಗುವುದಕ್ಕಾಗಿ, ಅದು ಗಟ್ಟಿ ಆಗುವುದಕ್ಕಾಗಿ ಅನುಮಾನ ಮತ್ತು ಯುಕ್ತಿ ಅಂದ್ರೆ ಅನುಮಾನ ಬರ್ಬೇಕು. ಇವ್ರು ಹಿಂಗಂತಾರ ಗುರುಗಳು, ಇದು ಆತ್ಮ ಸತ್ಯ ಅಂತಾರ, ಅನಾತ್ಮ ಮಿಥ್ಯ ಅಂತಾರ, ದೇಹ ಮಿಥ್ಯ ಅಂತಾರ, ಆತ್ಮ ಸತ್ಯ ಅಂತಾರ. ಇದು ನಮ್ಗೆ ಅನುಮಾನ ಬರಕ್ಕೆ, ಹೆಂಗ್ ಇದು ಮಿಥ್ಯ, ಮತ್ ನಾ ಉಣ್ತೀನಿ ತಿತ್ತೀನಿ, ನಾ ಅಡ್ಡಾಡ್ತೀನಿ, ಎಲ್ಲಾ ನಾನೇ ಮಾಡ್ತೀನಿ, ದೇಹ ನಾನಂತ ನಮ್ಗೆ ಹಿಂಗಾಗ್ಯದ. ಇವ್ರ ಏನಂತಾರ, ಇದು ದೇಹ ಏನೈತಿ, ಇದು ಜಡದ ಮಿಥ್ಯ, ಆತ್ಮನ ಕಾರ್ಯದೊಳಗೆ ಇವು ಎಲ್ಲವೂ ಮಾಡ್ತಾವು, ಈ ಎಲ್ಲಾ ಮಾಡವನ ಆತ್ಮ ಸ್ವರೂಪನೇ, ಇವು ಯಾವ ಏನದ ಜಡ ಅದ ಅಂತೇಳಿ ಅನೇಕ ಶಾಸ್ತ್ರ ಹೇಳ್ಕೊತ ಬಂದಾರ. ಇವು ಹೆಂಗ ಸೂಜಿಗಳು ಹೆಂಗ ಜಡ ಅದಾವು, ಹಂಗ ಇಂದ್ರಿಯಗಳು ಎಲ್ಲವೂ ಜಡ ಅದಾವು. ಮತ್ತ ಇವು ಸೂಜಿಗಳಿನ ಸತ್ತ ತಗೊಂಡು ಹೆಂಗ ಆ ಸೂಜಿಗಳು 10-20 ಚಲಿಸ್ತಾವು, ಹಂಗ ಇಂದ್ರಿಗಳು ಎಲ್ಲಾ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಇವು ಯಾರ ಸತ್ತ ತಗೊಂಡು ಬೆಳಗ್ತಾವು, ಯಾರ ಸತ್ತ ತಗೊಂಡು ಕಾರ್ಯ ಮಾಡ್ತಾವ, ಆತ್ಮನ ಸತ್ತ ತಗೊಂಡು ಕಾರ್ಯ ಮಾಡ್ತಾವ ಅಂತೇಳಿ ಗುರುಗಳು ಹೇಳ್ತಾರ. ನಮಗೇನ್ ಅನ್ಸದ, ಇವು ನಾನೇ ಮಾಡ್ತೀನಿ ಅಂತ ನನಗ್ ಅನ್ಸದ. ಮತ್ ಇದನ್ನ ಹೆಂಗ ನಾನು ವಿಚಾರ ಮಾಡ್ಬೇಕು ಅಂತೇಳಿ ಹಿಂಗ ಮನನಕ್ಕೆ ಹೋಗಿ ಅನುಮಾನ ಮಾಡ್ಬೇಕು. ಹಿಂಗ ಅನುಮಾನ ಮಾಡಿ ಹಿಂಗ ಸರಿಯಾಗಿ ಸಡ್ಲಿಂಗ ಪೂರ್ವಕವಾಗಿ ಅಭ್ಯಾಸ ಮಾಡಿದ್ರ ತಿಳಿತಾನೆ ಬಿಡಬಾರ್ದು. ಅಭ್ಯಾಸ ಅಂದ್ರೆ ಏನಿಲ್ಲಿ ಉಪಕ್ರಮ, ಉಪಸಂಹಾರ ಏನ್ ಹೇಳ್ಯಾರಲ್ಲ ಇಲ್ಲಿ, ಆ ನೀನು ಬ್ರಹ್ಮನೇ ಅಂತೇಳಿ ಉಪಕ್ರಮ ಮಾಡಿ ನೀವು ಬ್ರಹ್ಮನೊಳಗೆ ಮುಕ್ತಾಯ ಮಾಡ್ಬೇಕಂತ ಏನ್ ಹೇಳ್ಯಾರಲ್ಲ, ಅದನ್ನ ಸತತವಾಗಿ ತಿಳಿತಾನನು ಅಭ್ಯಾಸ ಮಾಡೋದಕ್ಕ ಇದಕ್ಕೆ ಏನಂತಾರಂದ್ರ ಮನನ ಅನ್ನುವಂಥದ್ದನ್ನ ಈಗ ಬಹಳ ಸ್ಪಷ್ಟ ಇದ್ರಾಗ ಇದು ಒಂದು ನುಡಿತೈತೆ, ನಮ್ಗೆಲ್ಲವೂ ತಿಳಿದಂಗ ಆಗ್ತದ ಅನ್ನುವಂಥದ್ದನ್ನ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಒಳ್ಳೆ ಚಿಂತ ತಾನು ಗುರುಗಳ ಮುಖದಿಂದ ಯಾವ ಅರ್ಥವನ್ನು ಕೇಳಿರೋ ಅನ್ನೋದನ್ನು ದೃಢವಾಗುವುದಕ್ಕಾಗಿ ಅನುಮಾನಗಳಿಂದ ಮತ್ತು ಯುಕ್ತಿಗಳಿಂದ ಪುನಃ ಚಿಂತನವನ್ನ ಮಾಡುವುದಕ್ಕೆ ಏನೇನ್ಬೇಕು, ಮನನ ಅನ್ನಬೇಕು ಅನ್ನುವಂಥದ್ದನ್ನ ಈ ಲಕ್ಷಣವನ್ನ ತಿಳ್ಕೋಬೇಕು. ಇದನ್ನ ಪುನಃ ಅಭ್ಯಾಸ ಮಾಡುವುದಕ್ಕೆ ಇದಕ್ಕೆ ಮನನ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ನಿಧಿಧ್ಯಾಸನ ಅಂದ್ರೆ ಏನು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಮನನಕ್ಕೆ ಬಂದ ಅರ್ಥವನ್ನು ಅನುಭವ ಗಮ್ಯ ಎಂದೆನಿಸಿ ಸಮಹಿತ ನಿಂದು ಜನಿತ ನಿಶ್ಚಯವ ಅಚ್ಚಳಿಯದೆ ನೆಲೆಯಾದುದನೇ ನಿಧಿಧ್ಯಾಸನ ಎನಿಪುರು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇಲ್ಲಿ ನಿಧಿಧ್ಯಾಸನ ಎನಿಪುರ ಅಂದ್ರೆ ನಿಧಿಧ್ಯಾಸನವೆಂದು ಬಲ್ಲವರು ಹೇಳ್ತಾರ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಯಾರ. ಇಲ್ಲಿ ಜನಿತ ಅಂದ್ರೆ ಹುಟ್ಟಿದ, ನಿಶ್ಚಯವನ್ನು ಅರಿತ, ವಿಷಯವ ಅಚ್ಚಳಿಯದೆ ನಾಶವಾಗದಿರುವಂತ ತನ್ನ ಸ್ವರೂಪವನ್ನ ಇದನ್ನೇ ಒಳ್ಳೆ ನಿಶ್ಚಯ ಮಾಡಬೇಕು, ಇದನ್ನೇ ನಿಧಿಧ್ಯಾಸನ ಮಾಡಬೇಕು ಅನ್ನುವಂಥದ್ದನ್ನ ಇಲ್ಲಿ ನಿಧಿಧ್ಯಾಸನ ಲಕ್ಷಣ ಹೇಳ್ತಾರ. ಶ್ರವಣ ಮನನಾದಿಗಳಿಂದ ನಿಶ್ಚಯಿಸಲ್ಪಟ್ಟ ಅರ್ಥವು ತನ್ನ ಅನುಭವಕ್ಕೆ ಬಂದ ನಂತರ, ಶ್ರವಣ ಮನನಾದಿಗಳ ನಿಶ್ಚಯಿಸಲ್ಪಟ್ಟ ಅರ್ಥವ ತನ್ನ ಅನುಭವಕ್ಕೆ ಬಂದ ನಂತರ ಅದರಲ್ಲೇ ತನ್ನ ಚಿತ್ತವೃತ್ತಿಯನ್ನು ಸ್ಥಿರಪಡಿಸಿ ಸಂಶಯಾದಿಗಳಿಲ್ಲದಂತಿರುವುದಕ್ಕೆ ನಿಧಿಧ್ಯಾಸನ ಅನ್ನುವಂಥದ್ದನ್ನ ಒಂದು ಲಕ್ಷಣ ಹೇಳ್ಕೊತ ಬಂದಾರ ಇಲ್ಲಿ. ಹಂಗ ಈ ಲಕ್ಷಣ ಮುಖಾಂತರ ನಾವು ತಿಳ್ಕೊಂಡೇವಂದ್ರ ನಮಗ್ ಏನಾಗ್ತದ, ಅಪರೋಕ್ಷ ಜ್ಞಾನ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ನಾವು ತಿಳ್ಕೊಳಮ್ಮ. ಆ ನಂತರ 5ನೇ ನುಡಿ ಒಳಗೆ ಏನ್ ಹೇಳ್ತಾರ, ಅಜ್ಞಾನ ನಿವೃತ್ತಿ ಆಗುವವರೆಗೂ ಶ್ರವಣಾದಿಗಳನ್ನ ಅಭ್ಯಾಸ ಮಾಡ್ತಿರ್ಬೇಕು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅಂದ್ರೆ ನಮ್ಗೆ ಅನುಭವಕ್ಕೆ ಬರುತ್ತಾನ ಬಿಡಬಾರ್ದು. ನಾವ್ 1 ದಿವ್ಸ 2 ದಿವಸ ತಿಂಗಳು ಆದ್ರೂ ಶಾಸ್ತ್ರ ತಿಳಿದಿಲ್ಲ, ನಮ್ಮ ಅನುಭವಕ್ಕೆ ಬರಬೇಕು. ನಿನ್ನ ಅನುಭವಕ್ಕೆ ಬತ್ತು, ನಿನ್ನ ಹಿಂದಿನ ಪುಣ್ಯ ಇತ್ತು, ನಿನ್ ಬಹಳ ನಿಷ್ಠ ಇತ್ತು ಅಂದ್ರ ಗುರು ಹೇಳಿದಾಗಲೇ ನಿನ್ಗೊಂದೇಳಿ ಅನುಭವಕ್ಕೆ ಬರ್ತಿತ್ತು ಅಂದ್ರೆ ಶಾಸ್ತ್ರ ಅವಶ್ಯ ಇಲ್ಲ. ಗುರು ಹೇಳಿದಾಗಲೇ ಶ್ರೀ ಗುರು ವಚನೋಪದೇಶವನ್ನ ಆಲಿಸಿದಾಗಲೇ ಅಲ್ಲಿ ಗುರುವಿನ ಮಾತುಗಳನ್ನ ಒಮ್ಮೆ ನೀ ಆಲಿಸಿದಂದ್ರೆ ನಿನಗೆ ಮುಕ್ತಿ ಆಕಂತ ಹೇಳ್ಯಾರ. ಮತ್ತೆ ನಾವ್ ದಿನ ಕೇಳ್ತೇವಲ್ಲ, ಯಾಕೆ ಮುಕ್ತಿ ಆಗಿಲ್ಲ ಅಂದ್ರ ನಮ್ಮ ಅಂತಃಕರಣ ಒಳಗ ನಾವ್ ಇದನ್ನ ಮಾಡಿಲ್ಲ. ಬರೀ ಪ್ರಪಂಚ ಸತ್ಯ, ಲೋಕದ ವ್ಯವಹಾರ ಸತ್ಯ ಅಂತ ತಿಳ್ಕೊಂಡು ನಾವ್ ಏನ್ ಮಾಡೀವಿ, ಅದನ್ನೇ ಗಟ್ಟಿ ಮಾಡೀವಿ. ಅದಕ್ಕೆ ಅದು ಗಟ್ಟಿ ಹಾಕಿ ಇದನ್ನ ಒಳ್ಳೆ ಶ್ರವಣ ಮಾಡುದು, ಎಲ್ತನ ಮಾಡುದು ಅಂದ್ರ ನಮಗ್ ನಿಶ್ಚಯ ಆಗುತ್ತಾನ ಮಾಡ್ಬೇಕಂತಾರ. ನಿಶ್ಚಯ ಆಯ್ತು ಅಂದ್ರ ಅದ ಕಾರ್ಯ ಮುಗಿತದ. ಶ್ರವಣ ಮನನ ನಿಧಿಧ್ಯಾಸನ ಸಾಕ್ಷಾತ್ಕಾರ ಆಯ್ತು ಅಂದ್ರ ಅವ ಭವಬಂಧನದಿಂದ ಪಾರ ಆಗ್ತಾನ ಅನ್ನುವಂಥದ್ದನ್ನ ತಿಳ್ಸಕ ಇಲ್ಲಿ ಶ್ರವಣ ಮನನಾದಿಗಳಿಂದ ನಿಶ್ಚಯಿಸಲ್ಪಟ್ಟ ಅರ್ಥವ ತನ್ನ ಅನುಭವಕ್ಕೆ ಬಂದ ನಂತರ ಅದರಲ್ಲಿ ತನ್ನ ಚಿತ್ತವೃತ್ತಿಯನ್ನು ಸ್ಥಿರಪಡಿಸಿ ಸಂಶಯಾದಿಗಳಲ್ಲಿ ಇಲ್ಲದಂತಿರುವುದೇ ನಿಧಿಧ್ಯಾಸನ ಅನ್ನುವಂಥದ್ದನ್ನ ಇಲ್ಲಿ ಪರಮಾನುಭೂತಿ ನಮ್ಗೆ ಗಟ್ಟಿ ಮಾಡ್ತದ. ಆ ನಂತರ ಇನ್ನ
ಇನ್ನೊಂದು ಹೇಳ್ತಾರೆ. ಆ ನಂತರ ಏನ್ ಹೇಳ್ತಾರ ಅಂದ್ರೆ ಶ್ರವಣಾದಿಗಳನ್ನ ಅಭ್ಯಾಸ ಷಡ್ಲಿಂಗ ಪೂರ್ವಕ 6 ರೀತಿಯಿಂದ ಅಭ್ಯಾಸ ಮಾಡೋದ್ರಿಂದ ನಮಗ ಮತ್ತಿಷ್ಟು ನಿಶ್ಚಯ ಆಗ್ತದ ಅನ್ನುವಂಥದನ್ನ ಅಜ್ಞಾನ ನಿವೃತ್ತಿ ಆಗುವವರೆಗೂ ಈ ಶ್ರವಣಾದಿಗಳ ಅಭ್ಯಾಸ ಮಾಡ್ತಿರ್ಬೇಕು ಅನ್ನುವಂಥದನ್ನ ಮತ್ತ ನಮಗ ಇದನ್ನ ಇಡ್ತಾರೆ. ಮತ್ತ ನಮಗ ಇನ್ನ ಆಗಿಲ್ಲಲ್ರಿ, ಯಾಕೆ ಆಗಿಲ್ಲ ಅಂದ್ರೆ ಇನ್ನೊಂದ್ ಸ್ವಲ್ಪ ಅಭ್ಯಾಸ ಮಾಡಪ್ಪ. ಯಾಕದ ಇಲ್ತನ ಬಂದಿ ತಿಳಿಯಾಕತ್ತದ, ಈ ಶ್ರವಣ ಮಾಡಿ ಮನನ ಮಾಡಿ ನಿನ್ ಅನುಭವಕ್ಕೆ ಬಂದದ. ಇನ್ನ ನಿಶ್ಚಯ ಆಗ್ಬೇಕಂದ್ರ ನಮ್ ಸಾಕ್ಷಾತ್ಕಾರ ಆಗ್ಬೇಕಂದ್ರ ಅಪರೋಕ್ಷ ಜ್ಞಾನ ಆಗ್ಬೇಕಂದ್ರ ಇನ್ನೊಂದ್ ಸ್ವಲ್ಪ ಅಭ್ಯಾಸ ಮಾಡು. ಷಡ್ಲಿಂಗ ಪೂರ್ವಕಿ ಗುರುಮುಖದಿಂದ ಅಭ್ಯಾಸ ಮಾಡಿದೆ ಅಂದ್ರೆ ನಿನಗ ಅಪರೋಕ್ಷ ಜ್ಞಾನ ಆಗ್ಲಾಗ ಯಾವ ಸಂಶಯನೂ ಇಲ್ಲ. ಅದು ಅಷ್ಟು ಸುಲಭವಾದಂತ ಆತ್ಮಜ್ಞಾನ ಅನ್ನುವಂಥದ್ದನ್ನ ಇಲ್ಲಿ ಮತ್ತೆ ತಿಳಿಸಿ ಹೇಳ್ತಾರ. ಅಜ್ಞಾನ ನಿವೃತ್ತಿ ಆಗುವವರೆಗೂ ಬಿಡಬೇಡ. ಬಂದದ ಇನ್ನೇನು ಬಹಳ ದೂರ ಇಲ್ಲ, ಬಂದದ ಊರ್ ಹತ್ತಿರ್ತಾರ ನೋಡು, ಇನ್ನೊಂದ್ ಸ್ವಲ್ಪ 10 ಕಿಲೋಮೀಟರ್ ಆದ್ರ ಸಿರಿಸಲ್ ಬಂದೇ ಬಿಡ್ತದ ಅಂತೇಳಿ ಹುರುಪಾಯಿ ಕರ್ಕೊಂಡು ಹೋಗಿರ್ತಾರ. ಹಂಗ ಇಲ್ತನ ಬಂದೇವಿ. ಈಗ ಎಲ್ತನ ಬಂದೇವಿ, ಪಾದಗಟ್ಟಿ ತನ ಬಂದೇವಿ, ಇನ್ನೇನ್ ದೂರ ಇಲ್ಲ, ಇನ್ನೊಂದ್ 2-3 ಕಿಲೋಮೀಟರ್ ಬಂದ್ರೆ ಊರ್ ಮುಡುತ್ತೇವಿ ಅನ್ನೋ ಹೆಂಗ ಅಲ್ಲಿ ನಮಗ ಲೌಕಿಕದ ಹುರುಪ್ ಹಾಕ್ತಾರ. ಹಂಗ ಈಗ ನಾವು ಶ್ರವಣ ಇಲ್ತನ ಕೇಳ್ಕೊತ ಬಂದೇವಿ. 1 ವರ್ಷ ದೀಡ್ ವರ್ಷ ಆಗ್ಬತ್ತು, ನಾವ್ ಕೇಳ್ಕೊತನೇ ಬಂದೇವಿ. ಮತ್ ಕೇಳಿಲ್ಲ ಅಂತಲ್ಲ, ಕೇಳ್ಕೊತ ಬಂದೇವಿ, ತಿಳಿಯಾಕತ್ತದ, ಅರ್ಥ ಆಗ್ಯದ. ಆದ್ರೆ ಇನ್ನೇನಾಗ್ಯದ, ನಿಶ್ಚಯ ಆಗಿಲ್ಲ. ಇಷ್ಟೇ ನಮ್ ಕೊರತೀಗ, ನಮ್ ಸಾಕ್ಷಾತ್ಕಾರ ಆಗಿಲ್ಲ, ಅದೇ ಒಂದು ಕೊರತೀಗ. ಇನ್ನೊಂದ್ ಸ್ವಲ್ಪ ನೀನ್ ಮಾಡ್ದೆ ಅಂದ್ರ ಆ ಅಪರೋಕ್ಷ ದೃಢ ಜ್ಞಾನ ಆಗ್ತದ, ಸರ್ವ ದುಃಖಗಳನ್ನು ನಿವೃತ್ತಿ ಆಗ್ತದ, ನೀನ ಪರಮಾನಂದ ಸುಖವನ್ನು ಅನುಭವಿಸಕ್ ಬರ್ತದ ಅನ್ನುವಂಥದನ್ನ ನಮಗ ಇನ್ನಿಷ್ಟು ಧೈರ್ಯ ತುಂಬಿ ಬಿಡಬೇಡ್ರಿ. ಇನ್ನೊಂದ್ ಸ್ವಲ್ಪ ಶ್ರವಣ ಮಾಡ್ರಿ, ಇನ್ನೊಂದ್ ಸ್ವಲ್ಪ ಮನನ ಮಾಡ್ರಿ, ಇನ್ನೊಂದ್ ಸ್ವಲ್ಪ ನಿಧಿಧ್ಯಾಸನ ಮಾಡಿದ್ರ ಆ ಸ್ಥಿತಿ ನೀವು ಮುಟ್ಟೆ ಎತ್ತಿರ್ತೀರಿ, ಆ ಊರ್ ಮುಟ್ಟೆ ಎತ್ತಿರ್ತೀರಿ ಅನ್ನುವಂಗ ಗುರುಗಳು ಮತ್ತಿಟ್ಟು ಧೈರ್ಯ ತುಂಬ್ತಾರ. ಇಲ್ಲಿ ಮುಂದೆ ಏನ್ ಹೇಳ್ತಾರಂದ್ರ ವನತೆ ಸುಶ್ರವಣ ಮನನ ನಿಧಿಧ್ಯಾಸನವೆನಿಪುವ ದಿನವೂ ಆಲಿಸದೆ ಅಂದ್ರೆ ಅನುದಿನವೂ ಆಲಸ್ಯ ಮಾಡದೆ ಮುಗ್ಗುಲ್ತನ ಮಾಡಕ್ ಹೋಗ್ಬೇಡ್ರಿ. ಇಷ್ಟು ದಿವ್ಸ ಬಂದದ, ಇನ್ನೊಂದ್ ಸ್ವಲ್ಪ ಬಿಡಬೇಡ್ರಿ, ಆಲಸ್ಯ ಮಾಡ್ಬೇಡ್ರಿ. ಬಿಡುದು ಮತ್ ಫೋನ್ ಆ ಕಡೆ ಕಟ್ ಆಗೋದು ಮಾಡ್ತಿರ್ತಾರ. ಹಂಗ ಇನ್ನೊಂದ್ ಸ್ವಲ್ಪ ಆಲಸ್ಯ ಮಾಡದೆ ಇನ್ನೊಂದ್ ಸ್ವಲ್ಪ ಶ್ರವಣ ಮಾಡ್ರಿ. ಸುಶ್ರವಣ ಮನನ ನಿಧಿಧ್ಯಾಸನ ವೆನಿಪ ಅನುದಿನ ಆಲಿಸದೆ ಮನ ಅಭ್ಯಾಸವನ್ನು ಮಾಡುತ್ತಿರುಪದು ತನಗಜ್ಞ ಭಾವನೆ ಅನ್ಯ ಅನ್ನುವಂಥದ್ದನ್ನ ಹೇಳ್ಕೊತ ಬಂದ್ರ ಅಜ್ಞ ಭಾವ ಉಳ್ಳವಳೆ ಅಂದ್ರ ನಿನಗ ಅಜ್ಞಾನ ನಿವೃತ್ತಿ ಆಗ್ತದ ಮೈತ್ರಿ ಅನ್ನುವಂಥದ್ದನ್ನ ಇಲ್ಲಿ ಅವರು ನಿಜಗೊಂಡು ಇವ್ರು ಯಾಜ್ಞವಲ್ಕರ್ ಹೇಳ್ಕೊತ ಬಂದಾರ. ಏನ್ ಹೇಳ್ದಂಗಾಯ್ತಂದ್ರ ಈ ಸ್ತ್ರೀ ಸುಶ್ರವಣ ಚೆನ್ನಾಗಿ ಕೇಳುವುದು, ಮನನ ಚಿಂತನ ಮಾಡುವುದು, ನಿಧಿಧ್ಯಾಸನ ಮೊದಲಾದಗಳನ್ನ ಅನುದಿನವೂ ಯಾವಾಗಲೂ ಆಲಸ್ಯ ಇಲ್ಲದೆ ಬೇಸರಗೊಳ್ಳದೆ ಮನಪೂರ್ವಕವಾಗಿ ಪುನಃ ಮನಪೂರ್ವಕವಾಗಿ ಅಭ್ಯಾಸ ಮಾಡುವುದರಿಂದ ತನಗೇನಕ್ಕದ ಅಜ್ಞಾನ ಭಾವ ಅಳೆದು ಸುಜ್ಞಾನ ಭಾವಿ ಆಗ್ತದ ಮೈತ್ರಿ ಎನ್ನುವಂಥದ್ದನ್ನ ಬಹಳ ಸರಳವಾಗಿ ತಿಳಿಸ್ಕೊತು ಅಂತಾರ. ಇದರ ತಾತ್ಪರ್ಯ ಏನಕ್ಕದಂದ್ರೆ ಮೇಲೆ ಹೇಳಿದ ಶ್ರವಣ ಮನನ ನಿಧಿಧ್ಯಾಸನ ಎಲ್ಲಿವರೆಗೆ ನಾವು ಮಾಡಬೇಕೆಂದು ಕೇಳಿದ್ರೆ ಇನ್ನ ಎಲ್ತನ ಮಾಡ್ಬೇಕ್ರಿ. ನಮಗಿನ್ನ ಗ್ರಂಥ ಮುಗಿಯಕ್ ಬತ್ತು, ನನಗಿನ್ನ ಮನನ ಆಗೋಲ್ದು, ನಿಧಿಧ್ಯಾಸನ ಗಟ್ಟಿ ಆಗೋಲ್ದು. ಮನನ ಮಾಡ್ತೀನಿ, ಶ್ರವಣನೂ ಮಾಡಾಕತ್ತೀನಿ, ನನಗ ನಿಧಿಧ್ಯಾಸನ ಅಂದ್ರೆ ಸಾಕ್ಷಾತ್ಕಾರ. ಆ ಸಾಕ್ಷಾತ್ಕಾರ ನನಗಿನ್ನ ಆಗೋಲ್ಲಲ್ಲ, ಆತ್ಮನ ಸಾಕ್ಷಾತ್ಕಾರ ಆಗೋಲ್ಲಲ್ಲ ಅಂತೇಳಿ ಹಿಂಗ ಪ್ರಶ್ನೆ ಬಂದಾಗ ಅದಕ್ಕೆ ಅವ್ರ ಇಲ್ಲಿ ಏನ್ ಹೇಳ್ಕೊತ ಬಂದಾರ ಯಾಜ್ಞವಲ್ಕರು, ಸ್ವಸ್ವರೂಪ ಶ್ರವಣ ಮನನ ನಿಧಿಧ್ಯಾಸನ ಎಲ್ಲಿವರೆಗೆ ನಾವು ಮಾಡಬೇಕೆಂದು ಕೇಳಿದ್ರೆ ತನ್ನ ಸ್ವಸ್ವರೂಪ ಅಜ್ಞಾನ ನಿವೃತ್ತಿಯಾಗಿ, ಈ ಅಜ್ಞಾನ ನಿವೃತ್ತಿ ಆಯ್ತು ಅಂದ್ರ ನಿಶ್ಚಯ ತಾನೇ ಆಗಿಬಿಡ್ತದ. ನಿಶ್ಚಯ ಜ್ಞಾನ ಆಗುವವರೆಗೂ ಮಾಡಬೇಕು, ಇದನ್ನ ಕೇಳಬೇಕು, ಮನನ ಮಾಡ್ಬೇಕು, ನಿಧಿಧ್ಯಾಸನ ಮಾಡುದು ಬಿಡಬಾರದು. ಮೈತ್ರಿ ಬಂದದ ಇನ್ನೊಂದ್ ಸ್ವಲ್ಪದಾಗ ನಮಗ್ ಸಾಕ್ಷಾತ್ಕಾರ ಆಗ್ತದ ಅನ್ನುವಂಥದ್ದನ್ನ ಈ ದೇಹಾದಿ ಬುದ್ಧಿ ಯಾವಾಗ ನಷ್ಟ ಆಗ್ತದ, ಈ ತೋರುವ ಜಗತ್ತು ನಾವು ಜಗತ್ತೇ ಸತ್ಯ ಅಂತೀನಿ ಓಡ್ತಾರಲ್ಲ, ಇದು ಮಿಥ್ಯ ಅದ. ನಮಗ ಬಿಸಿಲು ಗುದ್ರಿ ಒಳಗ ತೋರಿದಂತೆ ಇದು ಜಗತ್ತೇ, ಇದು ತೋರಿಕೆ ಒಳಗದ, ಆದ್ರ ವಾಸ್ತವಿಕ ಅದು ಇಲ್ಲವೇ ಇಲ್ಲ. ನಮ್ಗ ಕನಸಿನೊಳಗ ಎಲ್ಲಾ ಸಾಮಗ್ರಿಗಳು ಇರ್ತಾವ, ಹೆಂಡ್ರು ಮಕ್ಳು ಹೊಲ ರೊಕ್ಕ ರೂಪಾಯಿ ಎಲ್ಲಾ ಇರ್ತಾವ ಸಾಮಗ್ರಿಗಳು. ಆದ್ರೆ ವಿಚಾರ ಮಾಡಿದ್ರೆ ಎಕ್ಸರ ಆಯ್ತು ಅಂದ್ರ ಅವು ಏನ್ರ ಒಂದರ ಅದಾವನು ಅಂದ್ರ ಅವು ಇಲ್ಲವೇ ಇಲ್ಲ. ಹಂಗ ಈ ಜಾಗೃತೊಳಗೆ ತೋರುವಂತ ಇವು ಏನ ನಾಮರೂಪಾತ್ಮಕ ಜಗತ್ತು ಬಿಸಿಲುಗುದುರಿ ತೋರಿದಂತ ಏನ ನೀರ್ ಏನಾರ ಅದಾವನು ಅಂದ್ರ ಅಲ್ಲಿ ಇಲ್ಲವೇ ಇಲ್ಲ. ಮತ್ತ ಇಲ್ಲ ಅಂದ್ರ ಅಜ್ಞಾನಿಗಳು ಪ್ರಾಣಿಗಳು ಅಂದ್ರ ಅವಕ್ಕೆ ನಮಗೂ ಅಜ್ಞಾನಿಗಳು, ಆ ಪ್ರಾಣಿಗಳು ಅದಾವು ಅಂತ ಹೋಗ್ತಾವ. ಹಂಗ ಇಲ್ಲಿ ಕೂಡ ನಾವು ಅಜ್ಞಾನಿಗಳು ಸಂಸಾರದೊಳಗ್ ಸುಖ ಅದ ಜಗತ್ತೇ ಅದ ಅಂತ ಏನ್ ಮಾಡ್ತಾವ,
ಇದು ಜಗತ್ಯ ಸತ್ಯ ಅಂತ ಓಡ್ತಾವ. ಆದ್ರ ಅದನು ಅಂದ್ರೆ ಬಿಸಿಲು ಉದ್ರೆ ಅಲ್ಲಿ ನೀರ್ ಅದಾವನು ಅಂದ್ರೆ ಯಾರು ನೀರ್ ತಂದಾರನು ಅಂದ್ರೆ ಇಲ್ಲವೇ ಇಲ್ಲವು. ಹಿಂಗ ನಮ್ಗೆ ನಿಶ್ಚಯ ಆಗ್ಬೇಕು. ಹೆಂಗ ಸ್ವಪ್ನದೊಳಗ ಎಲ್ಲಾ ಪದಾರ್ಥಗಳಿದ್ರು ಕೂಡ ಜಾಗೃತಕ್ಕೆ ಒಂದಿಂದ ಹೆಂಗ ಇಲ್ಲವೇ ಇಲ್ಲ, ಹಂಗಿಲ್ಲಿ ನಾವು ಮನನ ಮಾಡಿ ನಿಧಿಧ್ಯಾಸನಕ್ಕೆ ಹೋದಾಗ ಈ ಜಗತ್ತು ಅನ್ನುವುದು ಇಲ್ಲವೇ ಇಲ್ಲ ಅಂತ ನಿಶ್ಚಯ ಆದಾಗ ನಾನೇ ಆತ್ಮನೇ, ನಾನು ಒಬ್ಬನೇ ಇದೀನಿ ಅನ್ನುವಂಥದ್ದನ್ನ, ನಾನೇ ಸುಖ ಸ್ವರೂಪನಿದ್ದೀನಿ, ನಾನೇ ಆನಂದ ರೂಪನಿದ್ದೀನಿ, ನಾನೇ ಸ್ವಯಂ ಪ್ರಕಾಶನಿದ್ದೀನಿ ಅನ್ನುವಂಥದ್ದನ್ನ ಅಪರೋಕ್ಷ ಜ್ಞಾನ ಆದಾಗ, ಜ್ಞಾನಿ ಆದಾಗ ತನನು ಅಪರೋಕ್ಷ ಜ್ಞಾನ ಆಗುತ್ತಾನನು. ನೀ ಅಭ್ಯಾಸ ಬಿಡಬೇಡ, ಅಭ್ಯಾಸ ಮಾಡ್ತಾ ಇದ್ದೆ ಅಂದ್ರ ನಿನ್ಗೆ ಅಪರೋಕ್ಷ ಜ್ಞಾನ ಆಗ್ತದ ಅನ್ನುವಂಥದ್ದನ್ನ ಮೈತ್ರಾದೇವಿ ಯಾಜ್ಞವಲ್ಕರು ಬಹಳ ಎಲ್ಲಿ ಒಂದ್ ಅಕ್ಷರ ಬಿಡ ನಮ್ಗೆ ಏನು ಸಂಶಯ ಬಂದಿರಬಾರ್ದು ಈ ಪದ್ಯದೊಳಗ. ಹಂಗ ಸಂಶಯ ಬರ್ಲಾರ್ದಂಗ ಎಲ್ಲರಿಗೂ ಸ್ಪಷ್ಟ ಹೇಳ್ಕೋತ ಬಂದಾರ. ಅದನ್ನ ನಾವ್ ಎಲ್ಲರೂ ಮತ್ತಿಷ್ಟು ಮನನ ಮಾಡಿ ನಿಧಿಧ್ಯಾಸನದಾಗ ನಮ್ಮ ಸ್ಥಿತಿಯನ್ನು ಕಂಡುಕೊಳ್ಳೋಣ, ಸಾಕ್ಷಾತ್ಕಾರ ಮಾಡ್ಕೊಳ್ಳೋಣ ಅನ್ನುವಂಥದ್ದನ್ನ ತಮಗೆ ತಿಳಿಸಿ, ಏನೋ ಹೇಳುದ್ರಾಗ ಕೂಡ ಏನೋ ಹೆಚ್ಚು ಕಮ್ಮಿ ಆಗ್ತಾವ, ಹೆಚ್ಚು ಕಮ್ಮಿ ಆದ್ರೂ ಕೂಡ ನನ್ನನ್ನು ಕ್ಷಮಿಸ್ತೀರಿ ಅಂತ ತಿಳಿಸಿ ಮತ್ತು ಇನ್ನಿಷ್ಟ ಸವಿಸ್ತಾರವಾಗಿ ಶ್ರವಣ ಮನನ ನಿಧಿಧ್ಯಾಸಗಳ ಮುಖಾಂತರ ಇದನ್ನು ಯಥಾವತ್ತವಾಗಿ ನೀನು ಪೂರೈಸಿದ್ದೆಯಾದ್ರೆ ನಿನ್ನ ಬಹುಬಂಧನದಿಂದ ನಿನ್ನ ಮುಕ್ತಿ ಆಗ್ತಿ ಎಂಬತಕ್ಕಂಥದ್ದನ್ನ ಇಲ್ಲಿ ತನ ಹೇಳ್ಕೋತ ಬಂದ್ರು. ಯಾಕಂತಂದ್ರ ಈ ಜನನ ಮರಣಗಳ ರೂಪವಾದ ಈ ಬಹುಬಂಧನವನ್ನು ನಾವು ಕಳ್ಕೋಬೇಕಾದ್ರ ಮುಖ್ಯವಾಗಿ ನೀನು ಏನು ಮಾಡಬೇಕು, ಇವು ಜ್ಞಾನಕ್ಕೆ ನೇರ ಸಾಧನಗಳಂತ ಹೇಳ್ತಾರೆ. ಇವು ಶ್ರವಣ ಮನನ ನಿಧಿಧ್ಯಾಸನ ಇವುಗಳನ್ನ ನೀನು ಪೂರೈಸಿದೆ ಆದರೆ ನೀ ಏನ್ ಮಾಡ್ತಿ, ನಿನ್ನ ಬಹುಬಂಧನವನ್ನು ನಾಶ ಮಾಡ್ಕೊಳಕ ಆಗುವುದಿಲ್ಲ. ಯಾಕಂತಂದ್ರ ನೀನು ಶ್ರವಣ ಮನನ ನಿಧಿಧ್ಯಾಸಗಳು ಇವು ಬಹಳ ಮುಖ್ಯ ಅದಾವ, ಇವು ನೇರ ಸಾಧನೆಗಳು. ಹಾಗಾಗಿ ಇವೆಲ್ಲವೂ ಪ್ರಕರಣ ಗ್ರಂಥಗಳು, ಈ ಪ್ರಕ್ರಿಯೆ ಗ್ರಂಥಗಳು ಇವುಗಳನ್ನು ಒಳಗೊಂಡಂತ ಇರ್ತಕ್ಕಂಥದ್ದಕ್ಕೆ ಇವು ಪ್ರಕರಣ ಗ್ರಂಥಗಳು ಅಂತ ತಿಳ್ಕೊತ ಬಂದಾರ. ಇವು ಹೆಂಗಿರ್ತಾವ ಅಂದ್ರ ಷಡ್ವಿಧ ಲಿಂಗಗಳ ಪೂರ್ವಕವಾಗಿ ಇರ್ತಕ್ಕಂಥ ಗ್ರಂಥಗಳು. ಷಡ್ವಿಧ ಲಿಂಗಗಳ ಇವು ಏನ್ ಕೆಲಸ ಮಾಡ್ತಾವ ಅಂತಂದ್ರ ಅದರಲ್ಲಿ ಇರ್ತಕ್ಕಂಥ ಗೂಢಾರ್ಥಗಳನ್ನ ಸ್ಪಷ್ಟವಾಗಿ ನಮಗ ಲಕ್ಷಣಗಳ ಮುಖಾಂತರ ಇವು ತಿಳಿಸ್ಕೊಡ್ತಾವ. ಯಾಕಂತಂದ್ರ ಆಧ್ಯಾತ್ಮಿಕ ಎಂಬುದು ಬಹು ಕಠಿಣ ಅಂತ ತಿಳ್ಕೊತ ಬರ್ತಾರ. ಯಾಕೆ ಕಠಿಣ ಆಗ್ತದ ಅಂತಂದ್ರ ನಾವ್ ಏನ್ ಮಾಡಿಬಿಟ್ಟಿವಿ, ಬಿಟ್ಟು ಬಿಡದೆ ಪ್ರಪಂಚನೇ ಸತ್ಯ, ಇವು ನಾಮರೂಪಾತ್ಮಗಳು ಕೂಡಿಂದ ಜಗತ್ತವೇ ಸತ್ಯ, ಈ ಸಂಸಾರವೇ ಸತ್ಯ 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 ಅನ್ಕೋತ ಅಪ್ಪರ್ ಹೇಳಿದ್ರಲ್ರಿ, ಅದು ನಮಗೆ ಯಾರು ಕಲಿಸ್ಲಾರೆ ಬರ್ತಕ್ಕಂಥದ್ದು. ಹಾಗಾಗಿ ಅದನ್ನ ಬಿಟ್ಟು ಮತ್ತೊಂದಾದಲ್ಪ ಇದ್ದದ್ದನ್ನ ಇದ್ದಂಗ ತಿಳ್ಕೊಬೇಕಲ್ಲ ಅನ್ನತಕ್ಕಂಥದ್ದು ಬರ್ಬೇಕಾದ್ರ ನಾವು ಷಡ್ವಿಧ ಲಿಂಗಗಳ ಪೂರ್ವಕವಾಗಿ ಗುರು ಆಶ್ರಯಿತನಾದಾಗ ಮಾತ್ರ ಇವು ನಮಗ ನನ್ನಲ್ಲಿರುವ ಸರ್ವ ಸಂಶಯಾದಿಗಳನ್ನ ತೆಗೆದೊಗೆದು ನೀನೇ ಅವ ನದಿ ಎಂಬತಕ್ಕಂಥದ್ದನ್ನ ನಿರ್ಣಯ ಮಾಡ್ತಕ್ಕಂಥವೇ ಈ ಶ್ರವಣ ಮನನ ನಿಧಿಧ್ಯಾಸಗಳು. ಷಡ್ವಿಧ ಲಿಂಗಗಳ ಅಪ್ಪರ್ ಹೇಳಿದ್ರು ನೋಡ್ರಿ, ಅವು ಆಹಾರ ಬರ್ತಾವ ಕಾಣಿಸ್ತಾವ. ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ ಮತ್ತು ಉಪಪತ್ತಿ. ಉಪಕ್ರಮ ಉಪಸಂಹಾರ ಅಂದ್ರೇನು, ಒಂದು ಯಾವುದನ್ನು ಉತ್ಪತ್ತಿ ಮಾಡಿರ್ತೀವೋ ಅದರಲ್ಲೇ ಅದನ್ನ ಸಂಹಾರ ಮಾಡ್ತಕ್ಕಂಥದ್ದೇ ಉಪಕ್ರಮ ಉಪಸಂಹಾರ. ಒಂದು ಪ್ರತಿಪಾದನವಾದಂತ ಅದ್ವಿತೀಯ ಬ್ರಹ್ಮನ ವಿಚಾರವನ್ನ ಹೇಳುವಾಗ ಅವನೇ ಸರ್ವಕ್ಕೂ ಅಧಿಷ್ಠಾನ ಅದಾನ, ಸರ್ವವೂ ಬ್ರಹ್ಮಮಯ ಅದತ್ ಹೇಳುವುದೇ ಉಪಸಂಹಾರ. ಮೊದಲು ಉಪಕ್ರಮ ಮಾಡಿ ಉಪಸಂಹಾರ ಮಾಡೋದು. ಆಮೇಲೆ ಅಭ್ಯಾಸ. ಅಭ್ಯಾಸ ಅಂದ್ರೆ ಬಿಟ್ಟು ಬಿಡದೆ ಇದನ್ನ ಅಭ್ಯಾಸ ಮಾಡುವುದರಿಂದ ಮಾತ್ರ ನಿನಗಿದು ಸಾಧ್ಯವಾಗ್ತದ. ಇಲ್ಲಿಕಂದ್ರ ಇದು ಆಗುವುದಿಲ್ಲ. ಯಾಕಂತಂದ್ರೆ ಬಿಟ್ಟು ಬಿಡದೆ ಅಭ್ಯಾಸವನ್ನು ಪೂರೈಸಬೇಕು ನಾವು. ಯಾಕಂದ್ರ ಅಜ್ಞಾನ ಅನ್ನೋದು ಬಹಳ ಕಠಿಣ ಅದ. ಹಂಗ ಅದ್ರ ಲಕ್ಷಣ ಹೇಳ್ತಾರ ನೋಡ್ರಿ, ಅನಾದಿಯಾಗಿರಬೇಕು, ಅನಾದಿಯಾಗಿದೆ, ವ್ಯವಧಾನಕ್ಕೆ ಕಾರಣವಾಗಿದೆ. ಆದ್ರ ಜ್ಞಾನದಿಂದ ಮಾತ್ರ ನಿವೃತ್ತಿ ಆಗ್ತದ. ಆ ಜ್ಞಾನವನ್ನು ನೀನು ಸಂಪಾದನೆ ಮಾಡ್ಬೇಕಾದ್ರ ಬಿಟ್ಟು ಬಿಡದೆ ಅಭ್ಯಾಸ ಮಾಡಕ್ ಹೋಗ್ಬೇಕು. ಅದ್ರಲ್ಲಿ ಕೃತೋಪಾಸನ, ಅಕೃತೋಪಾಸನ ಬರ್ತದಲ್ರಿ. ಕೃತೋಪಾಸನ ಅಂದ್ರ ನಾವ್ ಏನ್ರಿ ಸಾಧನೆ ಮಾಡಿ ಬಂದೀವತ್ ಹೇಳಿ. ಯಾಕಂತಂದ್ರೆ ಈ ಪರಮಾನುಭವದ ಶ್ರೇಷ್ಠವಾದ ಗ್ರಂಥ ಇದು ಬಹುದೊಡ್ಡದಾದ ಉಪನಿಷತ್ತಿನ ಆಧಾರ ಮೇಲೆ ಬಂದಂತದ್ದು. ಇದು ಬೃಹದಾರಣ್ಯಕ ಉಪನಿಷತ್ತು ಅಂದ್ರೆ ದಟ್ಟವಾದ ಅರಣ್ಯ ಕಾಡಿನಲ್ಲಿ ಯಾಜ್ಞವಲ್ಕ್ಯ ಮುನಿಗಳು ಮೈತ್ರಾದೇವಿಗೆ ಇದನ್ನು ಬೋಧನೆ ಮಾಡ್ಯಾರ. ಅಂದ್ರೆ ಬಹಳ ದೊಡ್ಡದಾದ ಉಪನಿಷತ್ತು, ಬಹಳ ದೊಡ್ಡದಾದ ಗ್ರಂಥ, ಪವಿತ್ರವಾದ ಗ್ರಂಥ.
ಅಪ್ಪರ್ ನಮಗ್ ಇದು ಅರ್ಥ ಆತದಂದ್ರ ನಾವ್ ಇದಕ್ಕಿಂತ ಪೂರ್ವದಲ್ಲಿ ಪಂಚೀಕರಣದ ಗ್ರಂಥದ ಆ ಜ್ಞಾನವನ್ನ ಅಪ್ಪರು ನಮಗ್ ಬಿಟ್ಟು ಬಿಡದೆ 2 ಸಲ ಅದನ್ನ ಪೂರೈಸ್ಯಾರತ್ ಹೇಳ್ಯಾರತ್ ಹೇಳಿ ಇದರ ಬಲ್ಲಿ ಬರ್ತಕ್ಕಂತ ಈ ಅರ್ಥ ಜ್ಞಾನವು ನಮಗ್ ಆಗ್ತದ. ಹಾಗಾಗಿ ಅದೇ ರೀತಿ ಬಿಟ್ಟು ಬಿಡದೆ ಅಭ್ಯಾಸವನ್ನು ಮಾಡಬೇಕು. ಅದಕ್ಕೆ ಉದಾಹರಣೆ ಕೊಟ್ರು, ಉದ್ದಾಲಕ ಮುನಿ ತನ್ನ ಮಗನಿಗೆ ಶ್ವೇತಕೇತನ 9 ಬಾರಿ ಬೋಧನೆ ಮಾಡ್ದ. ಅದಕ್ಕೋಸ್ಕರ ಬೋಧನೆ ಮಾಡ್ದ ಅನ್ನತಕ್ಕಂಥದ್ದನ್ನ ನಾವು ಅಪ್ಪರ ಬಾಯಿಲೆ ಕೇಳ್ಕೊತ ಬಂದೀವಿ. ಅದರ ಪೂರ್ವಕವಾಗಿ ಇನ್ನು 3ನೇದು ಬರ್ತಕ್ಕಂಥದ್ದು ಅಪೂರ್ವತ. ಅಪೂರ್ವತ ಅಂದ್ರೆ ಏನು? ನನ್ನನ್ನು ಮತ್ತೊಂದು ಪ್ರಮಾಣದಿಂದ ನನ್ನನ್ನು ಗುರುತಿಸ್ಲಕ್ ಬರ್ತದಂದ್ರೆ ಆಗುದಿಲ್ಲ. ಯಾಕಂತಂದ್ರ ನನ್ನ ಸ್ವಸ್ವರೂಪ ಹೆಂಗದ, ನಾನು ಅಪ್ರಮಾಣ ಅದೀನಿ, ಯಾವುದರಿಂದಲೂ ನನ್ನನ್ನು ಗುರುತಿಸ್ತೀನಿ ಅಂದ್ರೆ ಆಗುದಿಲ್ಲ. ನಾನು ಸ್ವಯಂ ಪ್ರಕಾಶನೇ ಇದೀನಿ. ನನ್ನ ಅನುಭವದಿಂದ ಮಾತ್ರ ತಿಳಿದುಕೊಳ್ಳಕ್ಕೆ ಬರ್ತದೆ ಹೊರತು ಮತ್ತೊಂದು ಪ್ರಮಾಣವಿಲ್ಲದೆ ತಿಳ್ಕೊಳ್ಳಕ್ ಬರುದಿಲ್ಲ ಅಂತ ಹೇಳುವುದೇ ಅಪೂರ್ವತ. ಹಾಗಾಗಿ ಇದು ಅಪೂರ್ವತ. ಮುಂದೆ ಫಲ ಏನದ್ರಿ? ಫಲ ಎಲ್ಲರದು ಮಾನವ ಜನ್ಮದಕ್ಕೆ ನಾವು ಬಂದಿದ್ದರ ಉದ್ದೇಶನೇ ಅದೇ ಫಲನೇ. ಸರ್ವ ದುಃಖಗಳ ನಿವೃತ್ತಿ, ಪರಮಾನಂದ ಪ್ರಾಪ್ತಿನೇ ಫಲ. ಇದಕ್ಕ ಜೀವ ಬ್ರಹ್ಮರ ಐಕ್ಯತ್ವವನ್ನು ಬೋಧನೆ ಮಾಡುವುದೇ ಇದರ ಫಲ. ಮುಂದ ಅರ್ಥವಾದ ಏನ ಹೇಳ್ತವ್ರಿ? ನೀನು ಸರ್ವಕ್ಕೂ ಅಧಿಷ್ಠಾನ ಅದೀಯಪ್ಪ, ಅದೀನಿ ಅಂತೇಳಿ ನನಗೆ ನಿಶ್ಚಯ ಆಯ್ತು ಅಂದ್ರೆ ಇದರಿಂದ ಇದು ಎಲ್ಲ ಸರ್ವನಾಮಾತ್ಮಕ ರೂಪಗಳಿಂದ ಕೂಡಿದ ಈ ಪ್ರಪಂಚ ಅಲಿ ಜಗತ್ತಾಲಿ ಎಲ್ಲವೂ ಮಿಥ್ಯೆ ಅದಾವು ಎಂಬತಕ್ಕ ಜ್ಞಾನ ಮಾಡಿಕೊಡುವುದೇ ಅರ್ಥವಾದ. ಅಂದ್ರ ನಾನೇ ಆತ್ಮ ಸ್ವರೂಪ ಅದೀನಿ, ಅಧಿಷ್ಠಾನೇ ನಾನೇ ಅದೀನಿ. ಈ ಮೂಲ ಆಭರಣಗಳಲ್ಲಿ ಇದು ಬಂಗಾರೇ ಅದ, ಇವು ನಾಮರೂಪಾತ್ಮಕಗಳಿಂದ ಇವೆಲ್ಲವೂ ಅಜ್ಞಾನದವು. ನನ್ನ ಮೂಲ ಸ್ವರೂಪ ಜ್ಞಾನ ಆಯ್ತು ಅಂತಂದಾಗ ಇವೆಲ್ಲ ನಾಮರೂಪಾತ್ಮಕಗಳು ಕೂಡಿದ್ದ ಪ್ರಪಂಚ ಎಲ್ಲವೂ ಮಿಥ್ಯೆ ಅದಾವು ಎನ್ನತಕ್ಕಂಥದ್ದು ಹೇಳುವುದೇ ಅರ್ಥವಾದ. ಇವೆಲ್ಲ ಪಂಚೀಕರಣದಾಗ ಅಪ್ಪರು ಹೇಳ್ಕೊತ ಬಂದಾರಿ ಸಾಕಷ್ಟು ಸರ. ಅಲ್ಲಿಂದ ಮುಂದ ಉಪಪತ್ತಿ ಅಂತಂದ್ರೆ ಏನು? ಇದು ಅದ್ವಿತೀಯ ಬ್ರಹ್ಮನ ವಿಚಾರವನ್ನ ಅನೇಕ ದೃಷ್ಟಾಂತಗಳ ಮುಖಾಂತರ ಯುಕ್ತಿಗಳಿಂದ ಇವು ನಾಮರೂಪಾತ್ಮಗಳು ಕೂಡಿದ ಎಲ್ಲವೂ ಅಸತ್ಯ ಅದಾವು. ಇವು ಅದ್ವಿತೀಯ ಬ್ರಹ್ಮ ನೀನೇ ಅಧಿಷ್ಠಾನ ಅದಿ, ನೀನೇ ಸತ್ಯ ಇದಿ, ಇವೆಲ್ಲವೂ ಅನಿತ್ಯ ಅದು ಎಂಬತಕ್ಕಂಥದ್ದನ್ನ ಪ್ರಸ್ತುತಪಡಿಸುವುದೇ ಉಪಪತ್ತಿ. ಹಿಂಗ ಷಡ್ವಿಧ ಲಿಂಗಗಳ ಪ್ರಕಾರವಾಗಿ ನೀನು ಶ್ರವಣ ಮಾಡಿದ್ದೇ ಆದರೆ ಇವೆಲ್ಲವೂ ಕಾಣುವಂತವೆಲ್ಲವೂ ತೋರಿ ಅಡತಕ್ಕಂಥವು ಇವೆಲ್ಲವನ್ನು ನೋಡುವ ನಾನೇ ಅದೀನಿ ಎಂಬತಕ್ಕಂಥ ನಿಜ ಜ್ಞಾನ ಮಾಡುವುದೇ ಇವು ಶ್ರವಣ ಮನನ ನಿಧಿಧ್ಯಾಸಗಳು. ಶ್ರವಣ ಅಂದ್ರೆ ಏನು? ನಾವೇನ್ತೀವಿ ಸೂತ್ರೀಯ ಬ್ರಹ್ಮನಿಷ್ಠ ಪರಮ ಪೂಜ್ಯರ ಬಲ್ಲಿ ಇವೆಲ್ಲವನ್ನು ಷಡ್ವಿಲ ಲಿಂಗದಗಳ ಪೂರ್ವಕವಾಗಿ ವೇದಾಂತ ವಾಕ್ಯಗಳನ್ನ ಗುರುಮುಖದಿಂದ ಕೇಳುವುದೇ ಶ್ರವಣ. ಶ್ರವಣಕ್ಕೊಂದು ಉದಾಹರಣೆ ಕೊಟ್ಟಾರ ನೋಡ್ರಿ ಅಪ್ಪರು. ಪಂಚೀಕರಣ ಗ್ರಂಥ ಹೇಳಾಗ ಏನ್ ಹೇಳ್ಯಾರ? ಆ ಗಾನ ಕುಶಲನ ಒಂದು ಸುಸ್ವರಕ್ಕ ವಾದ್ಯಗಳೊಂದಿಗೆ ಅವ ಸುಸ್ವರ ಮಾಡಕತ್ನಂದ್ರ ಹರಿಣಿಗಳು ಉಳ್ಕಾದ ಪ್ರಾಣಿಗಳು ತಮ್ಮ ಪ್ರಾಣ ಭಯವಿಲ್ಲದೆ ಆ ಗಾನವನ್ನು ಕೇಳಲು ಧಾವಿಸಿ ಬರ್ತಾವತ್ತ. ಹಂಗ ನೀನು ಇವು ಶ್ರುತಿ ದೃಷ್ಟಾಂತ ಗ್ರಂಥಗಳನ್ನ ಆ ಗುರುಮುಖದಿಂದ ತದೇಕ ಚಿತ್ತದಿಂದ ನೀನು ಆಲಿಸುವುದೇ ಶ್ರವಣ ಅಂತ ಹೇಳ್ಕೊತ ಬಂದಾರ. ಇಲ್ಲಿಯೂ ಸಹ ಬಹಳ ಅನುಭವಕ್ಕೆ ಬರಂಗ ಈ ಗ್ರಂಥದವ್ರು ಹೇಳಿದ್ರ ಅಪ್ಪ. ಹೆಂಗಂದ್ರ ಪ್ರತ್ಯೇಗಾತ್ಮನ ನೀನೇ ಇದಿ ಎಂಬತಕ್ಕಂಥದ್ದನ್ನ ತಿಳಿದುಕೊಳ್ಳುವುದು ಸದ್ಗುರು ಮುಖದಿಂದ ನಿನ್ನ ಅನುಭವಕ್ಕೆ ಬರಂಗ ನಿತ್ಯದಲ್ಲಿ ಶ್ರವಣ ಮಾಡು ಎನ್ನುವ ಹಾಗೆ. ಮುಂದ ಮನನ, ಇದು ಬಹಳ ಮುಖ್ಯವಾದಂಥದ್ದು. ಮನನ ಅಂತಂದ್ರ ಇವು ಸರ್ವ ಸಂಶಾದಿಗಳನ್ನ ಕಳ್ಕೊಳ್ಳೋದಿಲ್ಲಿ ತರ್ಕಗಳ ಮುಖಾಂತರ ಯುಕ್ತಿಗಳಿಂದ ಶ್ರವಣ ಮಾಡಿದ್ದ ಅರ್ಥವನ್ನ ಯುಕ್ತಿಗಳ ಮುಖಾಂತರ ಪುನಃ ಮನನ ಮಾಡುವುದೇ ಅದು ಮನನ. ಅದಕ್ಕೊಂದು ಅಪ್ಪರ ದೃಷ್ಟಾಂತ ಕೊಟ್ರ. ಅವಾಗ ಹೆಂಗ ಅವೊಂದು ಆಕಳು ಒಂದು ಗೋವು ಅರಣ್ಯ ಕರೆ ಆಲಿ ಹೊಲಕರೆ ಆಲಿ ಮೈಲಕ್ ಹೋಗಿರ್ತದ. ಮೈದು ಬಂದು ಮನಿಗೆ ಬಂದಿಂದ ಆನಂದದಿಂದ ಮನ್ಕೊಂಡು ಅದನ್ನ ಮೆಲ್ಕಾಡಿಸ್ತಿರ್ತದತ್ತ. ಹಂಗ ನೀನು ಕೇಳಿದ ಈ ಮಹಾವಾಕ್ಯಗಳ ಅರ್ಥಗಳನ್ನ ಪುನಃ ಮನನ ಮಾಡುವುದರಿಂದ ಅಲ್ಲಿ ಮನನ ಮಾಡುವುದರಿಂದ ನಿನಗೇನಾಗ್ತದ? ಸರ್ವ ಸಂಶಯಾದಿಗಳಲ್ಲಿ ಹೋಗ್ತಾವ. ಯುಕ್ತಿಗಳಿಂದ ವಿಚಾರ ಮಾಡುವುದಾಗ ಸರ್ವ ಸಂಶಯಗಳು ಹೋಗಿ ಆ ಮನದಲ್ಲಿ ನಿರ್ದಿಷ್ಟವಾಗಿ ನಿಲ್ತದದು. ಅದೇ ಮನನ. ಅದನ್ನ ನೀನು ಪುನಃ ಚಿಂತನೆ ಮಾಡುವುದು. ಅದಕ್ಕೆ ಇನ್ನೊಂದು ಹೇಳ್ಕೊತ ಬಂದ್ರ ಅಪ್ಪರವ ಮೊದಲ ಏನ್ ಹೇಳಿದ್ರ ಅಂದ್ರ
ಜೀವ ಬ್ರಹ್ಮರ ಅಭೇದದ ಸಾಧಕ ಮತ್ತು ಭೇದದ ಬಾಧಕಗಳನ್ನ ಯುಕ್ತಿಗಳಿಂದ ವಿಚಾರ ಮಾಡಿ ಆ ಅದ್ವೈತಿ ಬ್ರಹ್ಮನ ಚಿಂತನೆ ಮಾಡುವುದೇ ಮನನ ಅಂತ ಹೇಳಿ. ಅಂದ್ರ ಸಾಧಕ ಮತ್ತು ಭೇದದ ಬಾಧಕಗಳನ್ನ ಅಲ್ಲಿ ಯುಕ್ತಿಗಳಿಂದ ನಾವು ವಿಚಾರ ಮಾಡುವುದರಿಂದ ಅದು ನಮ್ಗೆ ಗಟ್ಟಿಯಾಗಿ ಉಳಿತದೆ ಎಂಬತಕ್ಕಂಥದ್ದೇ ಮನನ. ಈಗ ಅದಕ್ಕೆ ಇನ್ನೊಂದು ಹೇಳಿದ್ರು, ನಾವು ಉಂಡಂತ ಅನ್ನಗಳನ್ನ ಸರಿಯಾಗಿ ಅಲ್ಲಿನಿಂದ ಅದನ್ನ ಕತ್ತರಿಸಿದ್ವಿ, ಸರಿಯಾಗಿ ಅರಗಿಸ್ಕೊಂಡಿವಿ ಅಂದ್ರ ಅದು ಹೆಂಗ ನಮಗ ನಾಳೆಗೆ ಸ್ವಾದಕ್ಕೆ ರುಚಿ ಕೊಡ್ತದ, ಹೇಗೆ ಹಾಗೆ ನೀನು ಕೇಳಿದಂತ ಈ ಗ್ರಂಥಗಳ ಈ ವಾಕ್ಯಗಳನ್ನ ನೀನು ಪುನಃ ಮನನ ಮಾಡುವುದರಿಂದ ಆತ್ಮಸ್ವರೂಪದ ಜ್ಞಾನ ನಿನಗ ನಿಶ್ಚಯ ಆಗ್ತದೆ ಎಂಬತಕ್ಕಂಥದ್ದೇ ಮನನ. ಮುಂದೆ ನಿಧಿಧ್ಯಾಸನ, ಇದು ಬಹಳ ಮುಖ್ಯ. ನಿಧಿಧ್ಯಾಸನ ಆಯ್ತಂದ್ರ ಸರ್ವ ಜೀವ ಬ್ರಹ್ಮರ ಐಕ್ಯತ್ವದ ವಿಚಾರವನ್ನ ನಿರ್ಣಯಿಸಿಕೊಂಡು ಆ ಮನದಲ್ಲಿ ಸದಾ ಶಾಶ್ವತವಾಗಿ ನಿಲ್ಲಿರ್ತಕ್ಕಂಥದ್ದೇ ನಿಧಿಧ್ಯಾಸನ. ಯಾಕಂತಂದ್ರೆ ಇದು ಸಪ್ತ ಭೂಮಿಕೆಗಳಲ್ಲಿ ತನುಮಾನಸದಲ್ಲಿ ಬರ್ತಕ್ಕಂಥದ್ದು ನಿಧಿಧ್ಯಾಸನ. ಇಲ್ಲಿ ಏನಾಗ್ತದ, ಇಲ್ಲಿ ಎಲ್ಲವೂ ಅಲ್ಲದ ಭಾಗಗಳನ್ನು ತೆಗೆದು ಸ್ವಚ್ಛವಾದ ನಿರ್ದಿಷ್ಟವಾದ ಭಾಗಗಳನ್ನು ಇಟ್ಟುಕೊಳ್ಳೋದು ಅಟ್ಟೇ ಇಲ್ಲಿ. ಅಲ್ಲಿ ಪ್ರವರ್ಧನಂ ನಿಧಿಧ್ಯಾಸನಂ ಅಂದಾರ. ಅನಾತ್ಮಕಾರಗಳನ್ನ ಎಲ್ಲವನ್ನು ನಿರೋಧಿಸಿ ಆ ಜ್ಞಾನ ಪ್ರವೃತ್ತಿ ಪ್ರವಾಹದಲ್ಲಿ ಇರ್ತಕ್ಕಂಥದ್ದೇ ನಿಧಿಧ್ಯಾಸನ. ಅಂದ್ರೆ ಶ್ರವಣ ಮನನಾದಿಗಳಿಂದ ನಿಶ್ಚಯಿಸಲ್ಪಟ್ಟ ಅರ್ಥ ಏನದಲ್ಲ, ಇದು ಅನುಭವಕ್ಕೆ ಬಂದ ನಂತರ ಆ ನಿನ್ನ ಚಿತ್ತ ವೃತ್ತಿದಲ್ಲಿ ಕೇವಲ ಇದನ್ನು ಅದನ್ನೇ ಸ್ಥಿರಪಡಿಸಿ ಸರ್ವಸಂಶಾದಿಗಳಿಲ್ಲದಿರದಂತೆ ಇರ್ತಕ್ಕಂಥದ್ದೇ ನಿಧಿಧ್ಯಾಸನ. ಇವೆಲ್ಲವುಗಳನ್ನು ನಾವು ಸ್ವಚಿತ್ತದಿಂದ ಸಮತ್ವ ಭಾವದಿಂದ ನಾವು ಮಾಡಿದ್ದೇ ಆದರೆ ಇದು ಅವ ಬೇರೆ ಅಲ್ಲ ನಾನು ಬೇರೆ ಅಲ್ಲ ಎಂಬತಕ್ಕಂಥ ನಿಶ್ಚಯ ಜ್ಞಾನ. ಇಲ್ಲೆಲ್ಲ ಹೋಗ್ಬಿಟ್ಟು ಘಟ ಮಠ ಆಕಾಶ ಎಲ್ಲ ಹೋಗಿ ಮಹಾದ ಆಕಾಶ ಒಂದೇ ಉಳಿತಕ್ಕಂಥದ್ದು, ಅವನೇ ನೀ ನದಿ ಎಂಬತಕ್ಕಂಥದ್ದು ಹೇಗೆ ಆ ತತ್ವಮಸಿ ವಾಕ್ಯ ನಮ್ಮನ್ನ ಸ್ಪಷ್ಟಪಡಿಸ್ತದಲ್ಲ, ಹಾಗೆ ನಿಧಿಧ್ಯಾಸನದ ಮುಖಾಂತರ ಈ ನಿಧಿಧ್ಯಾಸನ ನಮಗಾಗಬೇಕಾದ್ರೆ ಮೊದಲು ಶ್ರವಣ ಬೇಕು, ಆಮೇಲೆ ಮನನ ಬೇಕು, ನಂತರ ನಿಧಿಧ್ಯಾಸನದ ಪರಿಪಕ್ವತ್ವ ಅವಸ್ಥೆ ಸಾಕ್ಷಾತ್ಕಾರ, ಅದರ ಪರಿಪಕ್ವತ್ವ ಅವಸ್ಥೆ ಸಮಾಧಿ. ಎಲ್ಲವೂ ಅರ್ಥಾರ್ಥ ಸರ್ವ ಅನಾತ್ಮಕಾರಗಳನ್ನ ನಿರೋಧಿಸಿ ಕೇವಲ ಚಿತ್ತದಲ್ಲಿ ಆತ್ಮಸ್ವರೂಪನಾಗಿರುವತಕ್ಕಂಥದ್ದೇ ನಿಧಿಧ್ಯಾಸನ. ಇವೆಲ್ಲವನ್ನು ನಾವು ನಿಶ್ಚಯ ಮಾಡಿಕೊಂಡಾಗ ಮಾತ್ರ ನಮಗೇನಾಗ್ತದ, ಅಜ್ಞಾನ ನಿವೃತ್ತಿಯಾಗಿ ಜ್ಞಾನ ಪ್ರತಿಪಾದನೆಯಾಗಿ ನಿಶ್ಚಯ ಜ್ಞಾನ ಆಗ್ತದೆ ಎಂಬತಕ್ಕಂಥದ್ದನ್ನ ಇಲ್ಲಿ ತನ ಪರಮ ಪೂಜ್ಯರು ಬಹಳ ಸ್ಪಷ್ಟಪಡಿಸಿದರು. ಅದರ ಜೊತೆಗೆ ಅಪ್ಪವರು ಈ ಪ್ರಕರಣ ಗ್ರಂಥದ ಮುಕ್ತಾಯವನ್ನ ಇಲ್ಲಿ ಬಸವನ ಬಾಗೇವಾಡಿಯಲ್ಲಿ ಇಟ್ಕೊಳ್ಳ ಹೇಳಿದ್ರು. ಯಾಕಂತಂದ್ರ ಯಾವುದೂ ನಿರ್ವಿಘ್ನ ಬರ್ಲಾರ್ದ ಹಾಗೆ ಈ ಗ್ರಂಥವನ್ನ ಪ್ರಾರಂಭ ಮಾಡಿದ್ವಿ. 14 ತಿಂಗಳು 15 ತಿಂಗಳವರೆಗೆ ನಿರಂತರವಾಗಿ ಸಾಗಿ ಬಂದು ನಮ್ಮಲ್ಲಿರುವ ಅಜ್ಞಾನವನ್ನು ತೆಗೆಯಲು ಜ್ಞಾನವನ್ನು ಬೆಳಕನ್ನು ಚೆಲ್ಲಿದಂತ ಈ ಗ್ರಂಥಕ್ಕ ನಾವು ಕೃತಜ್ಞೆ ಸಲ್ಲಿಸುವುದು ವಾಡಿಕೆಯದ. ಅದರ ಮುಖಾಂತರ ಎಲ್ಲಾ ಶರಣು ತಂದೆ ತಾಯಿಗಳು ಕೂಡಿಕೊಂಡು ನಾವು ಬಸವನ ಬಾಗೇವಾಡಿಯಲ್ಲಿ ಈ ಪ್ರಕರಣದ ಮುಕ್ತಾಯವನ್ನು ಆ ಗ್ರಂಥಿಗೆ ಕೃತಜ್ಞತೆಯನ್ನು ಹೇಳೋಣ ಎಂಬತಕ್ಕಂಥದ್ದು